ಓಕೆ, ಅದೇ ತರ ದೇವರು ಆರೋಗ್ಯ ಆಯುಷ್ ಕೊಟ್ಟು ಇವತ್ತು ಈ ಸ್ಟಾರ್ ಅಲ್ಲಿ ನಿಮ್ಮ ಕನ್ಸನ್ನ ಏನ್ ಕಟ್ಕೊಂಡ್ ಬಂದಿರ ಕನ್ಸಲ್ಲ ನೆನ್ಸಾಗ್ಲಿ ಅಂತ ಹೇಳಿ ಈ ಒಂದು ಟೈಮ್ ಅಲ್ಲಿ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್. ಅಂಡ್ ಅದೇ ತರ ನನ್ಗೆ ಜನ್ಮ ಕೊಟ್ಟಿರೋ ನನ್ನ ತಂದೆ ತಾಯಿಗೂ ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನಗೆ ಸಪೋರ್ಟಿವ್ ಮೀನ್ಸ್ ಯಾಕಂದ್ರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಇಷ್ಟು ದೂರ ಬರಕ್ಕೆ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ನನ್ನ ಹಸ್ಬೆಂಡ್, ನನ್ನ ಮಕ್ಕಳಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅಂಡ್ ಅದೇ ತರ ನಳಿನಿ ಪ್ರಕಾಶ್ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇವತ್ತು ಒಂದು ಬ್ಲೇಸರ್ ಹಾಕೊಂಡು ಸೂಟು ಬೂಟ್ ಹಾಕೊಂಡು ಕನ್ನಡ ಗೊತ್ತಿಲ್ಲ, ಕನ್ನಡ ಕಲ್ತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನನ್ನ ಈ ಒಂದು ಬ್ಯೂಟಿಫುಲ್ ಮಿರಾಕಲ್ ಇಂಡಸ್ಟ್ರಿನ ಇಂಟ್ರೊಡ್ಯೂಸ್ ಮಾಡ್ಕೊತಿರೋ ನನ್ನ ಅಪ್ಲೈನ್ ಗುರುಗಳು ಅಂತಾನೆ ಹೇಳ್ಬೋದು. ನನ್ನ ಅನಿತಾ ಮೇಡಮ್ಗೆ ಯಾವತ್ತು ಚಿರಋಣಿಯಾಗಿರ್ತೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಇವತ್ತು ನನಗೆ ಬ್ಯಾಕ್ ಬೋನ್ ಆಗಿ, ಮೆಂಟರ್ ಆಗಿ, ಕೋಚರ್ ಆಗಿ, ಬ್ರದರ್ ಆಗಿ ನನಗೆ ಹೆಜ್ಜೆಗೆ ಸಪೋರ್ಟ್ ಮಾಡ್ತಾ ಇರೋ ದಿ ವರ್ಲ್ಡ್ ಬೆಸ್ಟ್ ಅಪ್ಲೈನ್ ಅಂತ ಹೇಳಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ಓಕೆ, ಬರೋಣ ಇವತ್ತಿನ ಟಾಪಿಕ್. ಆಕ್ಚುಲಿ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ಎಲ್ರಿಗೂ ದಿನನಿತ್ಯ ಒಂದೊಂದ್ ದಿನ ಒಬ್ಬೊಬ್ಬರು ಬರ್ತಾ ಇರ್ತಾರೆ. ಏನು ಹೆಲ್ತ್, ಪ್ರಾಡಕ್ಟ್, ಬಿಸ್ನೆಸ್, FIM, 8 ಸ್ಟೆಪ್, ಕ್ಲೋಸಿಂಗ್, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಫಾಲೋ, ಈ ತರ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ದಿನ ಒಂದೊಂದು ಸೆಷನ್ ಅಲ್ಲಿ ನಮ್ಮ ಲೆಜೆಂಡ್ಸ್ ಬಂದು ನಮ್ಗೆ ಯಾವ ವಿಷಯಗಳೆಲ್ಲ ಗೊತ್ತಿಲ್ಲ ಆ ವಿಷಯಗಳನ್ನ ಮನೆಯಿಂದಾನೆ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಓಕೆ ಅಲ್ವಾ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದೊಂದು ವಿಷಯಗಳನ್ನ ನಾವು ಕಲಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ಇವತ್ತು ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟು ನಾವು ಇವತ್ತು ಒಂದು ಮಕ್ಕಳಿಗೆ ಸ್ಕೂಲ್ ಕಲ್ಸೋದಾಗಿರ್ಬೋದು, ಟ್ಯೂಷನ್ ಕಲ್ಸೋದಾಗಿರ್ಬೋದು, ಸ್ಕೂಲ್ ಟ್ಯೂಷನ್ ಕಲ್ದು ಸ್ಕೂಲ್ ಕಂಪ್ಲೀಟ್ ಆದ್ರೂ ತಿರ್ಗಾ ಎಕ್ಸ್ಟ್ರಾ ಕೋರ್ಸ್ ಗಳನ್ನ ಮಾಡ್ಬೇಕಂತಕ್ಕೋಸ್ಕರ ಅದಕ್ಕೆ ಸಪರೇಟ್ ಕೋರ್ಸ್ಗೆ ಫೀಸ್ ಗಳನ್ನ ಪೇ ಮಾಡ್ಕೊಂಡು ಲಕ್ಷ ಲಕ್ಷ ಪೇ ಮಾಡೋ ಒಂದು ಸಂದರ್ಭದಲ್ಲಿ ಇವಾಗ ನಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬೈ ಝೂಮ್ ಮೀಟಿಂಗ್ ಮುಖಾಂತರ ಇವಾಗ ಎಷ್ಟೋ ಜನ ಹೇಳ್ತಾರೆ ನನ್ಗೆ ಮಾತಾಡಕ್ ಬರಲ್ಲ ಮೇಡಮ್, ನಾನ್ ಹೇಗ್ ಮಾತಾಡ್ಬೇಕು, ನಾನು ಯಾರಿಗೋ ಒಬ್ರಿಗೆ ಹೋಗಿ ನಾನು ಅಪ್ರೋಚ್ ಮಾಡಿದ್ರೆ ನನ್ಗೆ ರೆಸ್ಪಾನ್ಸ್ ಈ ತರ ಬರ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಕ್ವಶನ್ಸ್ ಗಳಾಗಿರ್ಬೋದು, ಹಲವಾರು ಡೌಟ್ ಅಂಡ್ ಕ್ಲಾರಿಟೀಸ್ ಗಳು ಬೇಕು ಅಂತಕ್ಕೋಸ್ಕರನೇ ಈ ಒಂದು ಝೂಮ್ ಮೀಟಿಂಗ್ ನ ದಿನನಿತ್ಯ ನಾವು ರನ್ ಮಾಡ್ತಾ ಇರೋದು. ಅದೇ ತರ ಝೂಮ್ ಮೀಟಿಂಗ್ ಅಂದ್ರೆ ಏನು? ಝೂಮ್ ಮೀಟಿಂಗ್ ಅಂದ್ರೆ ವಿಡಿಯೋ ಕಾಲ್, ಆಡಿಯೋ ಕಾಲ್ ಇಲ್ಲ ತಾನೆ, ಆಡಿಯೋ ಕಾಲ್ ಇಲ್ಲ, ವಿಡಿಯೋ ಕಾಲ್ ಆದ್ರೆ ನಾವು ಫೇಸ್ ಟು ಫೇಸ್ ಒಬ್ರಿಗೊಬ್ರು ನೋಡ್ಕೊಂಡು ಮಾತಾಡೋದಾಗಿರ್ಬೋದು, ನೋಡೋದಾಗಿರ್ಬೋದು, ಹಲವಾರು ವಿಚಾರ ಕಲಿಯೋದಾಗಿರ್ಬೋದು, ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗ್ಬೇಕಂತಕ್ಕೋಸ್ಕರನೇ ಇವತ್ತಿನ ಒಂದು ಝೂಮ್ ಕಾಲ್. ನಿಜವಾಗ್ಲು ಯಾರೆಲ್ಲ ಎಷ್ಟು ಯುಟಿಲೈಸ್ ಮಾಡ್ಕೊತಿದ್ರ ಅಂತ ನನ್ಗಂತೂ ಗೊತ್ತಿಲ್ಲ, ಬಟ್ ನಾನು ತುಂಬಾ ಯುಟಿಲೈಸ್ ಮಾಡ್ಕೊಂಡು ಇವತ್ತು ನಳಿನಿ ಪ್ರಕಾಶ್ ಅಂತ ಹೇಳಿ ಇವಾಗ ಬ್ರ್ಯಾಂಡ್ ಆಗಿರೋ ಒಂದೇ ಒಂದು ನನಗೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ದು ನನಗೆ ಝೂಮ್ ಮೀಟಿಂಗ್. ಅವಾಗ ನಮ್ಗೆ ಕೊರೋನಾ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಾನು ಎಂಟ್ರಿ ಆಗ್ಬೇಕಂತಂದ್ರೆ ಬೆಳಿಗ್ಗೆ ಸಾಯಂಕಾಲ ಬರೇ ಝೂಮ್ ಅಲ್ಲಿ ಕೂತ್ಕೊಂಡೆ ನಾನು ಕನ್ನಡನೂ ಕಲ್ತಿದ್ದು, ಕನ್ನಡದಲ್ಲಿ ಮಾತಾಡಕ್ ಕಲ್ತಿದ್ದು, ಅಂಡ್ ಅದೇ ತರ ಪ್ಲಾನ್ ಪ್ರೆಸೆಂಟೇಶನ್ ಕಲ್ತಿದ್ದು ಬೈ ಝೂಮ್ ಮೀಟಿಂಗ್. ಇವತ್ತು ಎಷ್ಟೋ ಜನ ಆನ್ ಮಾಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಇಟ್ಬಿಟ್ಟು ಕೇಳಿಸ್ಕೊಳ್ಳಲ್ವೋ ನನ್ಗಂತೂ ಗೊತ್ತಿಲ್ಲ, ಬಟ್ ನನ್ ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟಿ ಇವತ್ತು ಒಂದು ಟಾಪಿಕ್ ನ ಕೊಡಿ ಅಂತ ಹೇಳಿ ನನ್ನ ಸೀನಿಯರ್ ಗುರುಗಳು ನನ್ಗೆ ಹೇಳಿರೋದ್ರಿಂದ ನಾನು ಪ್ರಿಪೇರ್ ಆಗಿ ನಾನ್ ಬಂದಿದ್ದೀನಿ. ತಿಳ್ಕೊಳಕ್ಕೆ ನೀವೆಲ್ಲ ರೆಡಿ ಇದ್ದೀರಾ? ಎಲ್ರು ರೆಡಿ ಇದ್ರೆ ನನ್ಗೆ ಎಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡ್ಬೋದು. ಎಸ್ ಮೇಡಮ್ ಐ ಆಮ್ ರೆಡಿ ಅಂತ ಹೇಳಿ ಚಾಟ್ ಮಾಡ್ಬೋದು. ಇಲ್ಲ ಮೇಡಮ್ ನನ್ಗೆ ಮೆಸೇಜ್ ಮಾಡಕ್ ಬರಲ್ಲ ಅಂದ್ರೆ ಥಮ್ಸ್ ಅಪ್ ಕೊಡ್ಬೋದು. ರೆಡಿ ಇದ್ದೀರಾ ವಿಷಣ? ಎಸ್, ಸೂಪರ್ ಸುಧಾರಾಣಿ ಮೇಡಮ್, ಸೂಪರ್. ಎಸ್, ವಿವೋ ಹ್ಯಾಂಡ್ ರೈಸ್ ಮಾಡಿದಿರಾ, ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ದಯವಿಟ್ಟು ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ. ಶಿವಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದಿರಾ, ಸೂಪರ್. ಸ್ನೇಹ ಮೇಡಮ್ ಎಸ್ ಮ್ಯಾಮ್, ಓಕೆ. ಸುಂದರಿ ಮೇಡಮ್ ಎಸ್ ಮ್ಯಾಮ್, ಓಕೆ. ಶಿವನಾಯಕ್ ಸರ್, ಶಾನಾಜ್ ಬೇಗಂ ಮೇಡಮ್, ಸರಸ್ವತಿ ಮೇಡಮ್, ಓಕೆ. ಅಂಡ್ ಸೌಭಾಗ್ಯ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಯೋಗೇಶ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಜಸಂತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಭಾರತಿ ಮೇಡಮ್ ಎಸ್, ಶ್ರೀನಿವಾಸ್ ಸರ್ ಎಸ್, ಓಕೆ ಸೂಪರ್. ಓಕೆ, ಎಲ್ಲ ರೆಡಿ ಇದ್ದೀರಾ ಅಂತ ಆಯ್ತು. ಓಕೆ, ಆಕ್ಟಿವ್ ಕವಿತಾ, ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬಾ ಜನ ಆಕ್ಟಿವ್ ಆಗಿದ್ದೀರಾ ಅಂತ ಗೊತ್ತಾಯ್ತು. ಈ ತರ ಆಕ್ಟಿವ್ ಆಗಿದ್ರೆ ನನಗೂ ಮಾತಾಡಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಎಲ್ಲ ವಿಡಿಯೋ ಆಫ್ ಮಾಡ್ಕೊಂಡು ಎಲ್ಲೋ ಕೂತ್ಕೊಂಡು ಏನೋ ಕೇಳಿಸ್ಕೊತೀರಾ ಇಲ್ವಾ, ನಾನ್ ಗೋಡೆಗೆ ಮಾತಾಡ್ತಾ ಇದ್ದೀನ, ಯಾರ್ಗ್ ಮಾತಾಡ್ತಾ ಇದ್ದೀನಿ ಅಂತ ನನ್ಗೂ ಒಂದು ಡೌಟ್ ಇಲ್ದೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಸೂಪರ್, ತುಂಬಾ ಜನ ಆಕ್ಟಿವ್ ಆಗಿದ್ದೀರಾ. ಬಟ್ ಅದೇ ತರ ವಿಡಿಯೋಗೆ ಬಂದ್ರೆ ಇನ್ನೂ ಖುಷಿ ಆಗುತ್ತೆ. ತುಂಬಾ ಜನ ವಿಡಿಯೋ ಆಫ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನೋಡಿ, ಯಾರ ಸೆಷನ್ ಅಲ್ಲಿ ಹೇಗಿರುತ್ತೋ ನನ್ನ ಬೈಕೊಂಡ್ರು ಪರವಾಗಿಲ್ಲ, ನಾನು ಅದಕ್ಕೆ ನನ್ ಯೋಚನೆ ಮಾಡಲ್ಲ. ನನ್ನ ಸೆಷನ್ ಅಲ್ಲಿ ಪ್ರತಿಯೊಬ್ರು ನನಗೆ ವಿಡಿಯೋದಲ್ಲಿದ್ರೆ ಒಂಥರ ಖುಷಿ. ನೋಡಿ, ಇವತ್ತು ನಮ್ಮ ನಾರಾಯಣ್ ನಾಯ್ಕ್ ಸರ್ ವಿಡಿಯೋದಲ್ಲಿದ್ದಾರೆ, ಹಸೀನಾ ಮೇಡಮ್, ಅನಿಸಾ ಮೇಡಮ್ ವಿಡಿಯೋದಲ್ಲಿದ್ದಾರೆ, ನಮ್ಮ ರತ್ನಮ್ಮ ಮೇಡಮ್ ವಿಡಿಯೋದಲ್ಲಿದ್ದಾರೆ. ವಾವ್, ಹಾಯ್ ಆರ್ಕೆ ಫ್ಯಾಮಿಲಿ. ನಮ್ಮ ಸುನೀತಾ ಮೇಡಮ್ ವಿಡಿಯೋದಲ್ಲಿ ಇದ್ದಾರೆ, ಅಂಡ್ ನಮ್ಮ ಪದ್ಮಾವತಿ ಮೇಡಮ್, ನಾಗಮಣಿ ಮೇಡಮ್, ವೆಂಕಟೇಶ್ ಸರ್, ಅದೇ ತರ ನಮ್ಮ
ಶೀಲಾ ಮೇಡಮ್, ಸ್ನೇಹ ಮೇಡಮ್, ಜಯಲಕ್ಷ್ಮಿ ಮೇಡಮ್. ನಾನ್ ಕಿಚನ್ ಅಲ್ಲಿ ಅಡಿಗೆ ಮಾಡೋದನ್ನ ವಿಡಿಯೋದಲ್ಲಿ ಇರ್ತೀನಿ ಮೇಡಮ್ ನೋಡಿ ಅಂತ ಹೇಳಿ ನಮ್ಗೆ ನೀವ್ ಮಾತಾಡ್ತಾ ಇರಿ ಮೇಡಮ್, ನಾನ್ ಚಪಾತಿ ಮಾಡ್ಕೊಡ್ತೀನಿ, ನೀವು ತಿನ್ನಿ. ಕರೆಕ್ಟಾ? ಚಪಾತಿನಾ? ಅದೇ ತರ ನಮ್ಮ ಸುಮಾರಾಣಿ ಮೇಡಮ್ ವಿಡಿಯೋದಲ್ಲಿದ್ದಾರೆ, ನಮ್ಮ ಶಾನಾಜ್ ಬೇಗಂ ಮೇಡಮ್ ಇದ್ದಾರೆ, ಜಸಿತಾ ಚೌಕ್ ಸೂಪರ್ ಸುಂದರಿ ಮೇಡಮ್ ವಿಡಿಯೋದಲ್ಲಿದ್ದಾರೆ, ಯೋಗೇಶ್ ಅವರು ವಿಡಿಯೋದಲ್ಲಿದ್ದಾರೆ, ಭಾಗ್ಯಲಕ್ಷ್ಮಿ ಮೇಡಮ್ ನಾನ್ ಬಸ್ ಅಲ್ಲಿ ಇದ್ರು ನಾನು ವಿಡಿಯೋದಲ್ಲಿ ಇರ್ತೀನಿ ನೋಡಿ ಮೇಡಮ್ ಅಂತ. ಮಿಕ್ಕಿರೋರೆಲ್ಲ ಯಾರು ಎಂತ ಮಾಡ್ತಾ ಇದ್ದೀರ ನನ್ಗೆ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡಿ ವಿಡಿಯೋ ಬರಕ್ಕೆ ಆ ಟ್ರೈ ತುಂಬಾ ಜನ ವಿಡಿಯೋ ಹಾಕೋದಿದ್ದೀರಪ್ಪ. ಇದು ಯಾರು ಗೊತ್ತಾ, ನಿಮ್ಗೆ ನೀವೇ ಮೋಸ ಮಾಡ್ಕೊಳ್ತೀರಾ, ನನ್ಗೆ ಏನಿಲ್ಲ. ಪರವಾಗಿಲ್ಲ, ನನಗೆ ಒಬ್ರು ಪರವಾಗಿಲ್ಲ, 10 ಜನ ಇದ್ರು ಸಹ ನಾನು ಕೊಡೋ ಟಾಪಿಕ್ ಅಲ್ಲಿ ನಾನು ಮೈನಸ್ ಮಾಡ್ಕೊಳ್ಳಲ್ಲ. ಓಕೆ, ಹಂಗಾಗಿ ಆದಷ್ಟು ವಿಡಿಯೋಗೆ ಬನ್ನಿ. ನಾನು ತುಂಬಾ ದಿನ ಆಯ್ತು ಎಲ್ರನ್ನು ನೋಡಿನು, ಆಯ್ತಾ? ಹಂಗಾಗಿ ಎಲ್ರು ವಿಡಿಯೋಗೆ ಬಂದ್ರೆ ನಾನು ನಿಮ್ಮನ್ನ ಒಬ್ಬೊಬ್ರು ನೋಡ್ಕೊಂಡು ಮಾತಾಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇವಾಗ ವಿಡಿಯೋದಲ್ಲಿ ಒಬ್ಬೊಬ್ರನ್ನ ನೋಡಕ್ಕೆ. ನಮ್ಮ ಸುನಿತಾ ಮೇಡಮ್, ನಾಗಮಣಿ ಮೇಡಮ್, ಪದ್ಮಾವತಿ ಮೇಡಮ್. ಪಾಪ ಪದ್ಮಾವತಿ ಮೇಡಮ್ ಕರೆಂಟ್ ಹೋಗ್ಬಿಟ್ಟಿದೆ ಮೇಡಮ್, ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ನಾನು ಕರೆಂಟ್ ಅನ್ನ ಕಳಿಸ್ಕೊಡ್ತೀನಿ. ಓಕೆನಾ? ಓಕೆ, ಸೂಪರ್. ಆ ನೋಡಿ, ಕರೆಂಟ್ ಇಲ್ಲ ಅಂದ್ರೂ ವಿಡಿಯೋ ಆನ್ ಮಾಡ್ಕೊಂಡು ಕೂತಿದಾರ ಅಂತ ಹೇಳಿದ್ರೆ ರಿಯಲಿ ಗ್ರೇಟ್ ಪದ್ಮಾವತಿ ಮೇಡಮ್, ಸೂಪರ್, ವೆಲ್ ಡನ್, ಆಲ್ ದ ಬೆಸ್ಟ್. ಓಕೆ, ಬರೋಣ ಟಾಪಿಕ್ ಅಲ್ಲಿ. ಆಕ್ಚುಲಿ ಇವತ್ತು ಟಾಪಿಕ್ ನಾನು ಹೋಗೋದಕ್ಕೆ ಮುಂಚೆ ಒಂದು ಕೆಲವು ವಿಷಯಗಳನ್ನ ನಾನು ನಿಮ್ಮೊಟ್ಟಿಗೆ ಮಾತಾಡ್ಬಿಟ್ಟು ನಾನು ಸೆಷನ್ ಒಳಗಡೆ ಹೋಗ್ತೀನಿ. ಆಕ್ಚುಲಿ ನಾನು ಇವತ್ತು ನನ್ಗೇನ್ ಸಪ್ರೇಟ್ ಟಾಪಿಕ್ ಎಲ್ಲ ಏನಿಲ್ಲ, ಇವತ್ತು ನಾನು ಜನರಲ್ ಆಗಿ ಮಾತಾಡಕ್ ಹೊರಟಿದ್ದೀನಿ. ಬಟ್ ಅದಕ್ಕೆ ಮುಂಚೆ ಆ ಎಷ್ಟೋ ಜನಕ್ಕೆ ಇವಾಗ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ನೀವು ನಿಮ್ಗೆ ಕ್ವಶನ್ ಹಾಕೊಳ್ಳಿ, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಗೊತ್ತಿಲ್ಲ ಇದು ನಾನ್ ಏನ್ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡ್ಬೋದು. ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಚಾಟ್ ಮಾಡ್ಬೋದಾ? ಯಾರಾದ್ರೂ ಗೊತ್ತಿದ್ರೆ ಎಸ್, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ಇದು ನಾನ್ ಕೇಳೋದಲ್ಲ, ಇನ್ನೊಬ್ರು ಯಾರಾದ್ರೂ ಬಂದು ಕೇಳ್ತಾರೆ ನಿಮ್ಮನ್ನ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ, ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನೀವ್ ಏನಂತ ಹೇಳ್ತೀರಾ? ತುಂಬಾ ಜನಕ್ಕೆ ಅದು ಕೆಲವು ವ್ಯಕ್ತಿಗಳು ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಅದು ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ, ಇನ್ನೂ ಕ್ಲಾರಿಟಿಗಳಿಲ್ಲ. ಬಟ್ ನಾವ್ ಮಾಡ್ತಾ ಇರೋದು ಆಕ್ಚುಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ನಾವು ಮಾಡ್ತಾ ಇರೋದು ನೆಟ್ವರ್ಕ್ ಮಾರ್ಕೆಟಿಂಗ್. ಎಸ್, ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ಅದು ಪ್ರಾಪರ್ ಇದಿದೆ. ಓಕೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಮೀನ್ಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವೆಲ್ಲರೂ ಇದ್ವಿ. ಇನ್ನೊಂದು ಹೆಸರು ಇದೆ MLM, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಹೇಳಿ ನಾವು ಮಾಡ್ತಾ ಇರೋ ಬಿಸ್ನೆಸ್. ಓಕೆ, ಹೆಲ್ತ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಸ್, ಓಕೆ, ಈ ತರ ಇದೆ ಒಂದು. ಜೊತೆಗೆ ನೋಡಿ, ತುಂಬಾ ನನಗೆ ಡೌಟ್ ಕ್ಲಾರಿಟಿಗಳಿದೆ. ತುಂಬಾ ಜನ ಬಂದಿರೋದು ಇಲ್ಲಿ 99% ನಮ್ಮ ಆರ್ಕೆಯಲ್ಲಿ ಎಸ್ಪೆಷಲಿ ತುಂಬಾ ಜನ ಹೆಲ್ತ್ ವೈಸ್ ಎಂಟ್ರಿ ಆಗಿದಾರ. ಮೇಡಮ್, ನನಗೆ ಹೆಲ್ತ್ ಇಶ್ಯೂಸ್ ಇತ್ತು, ನಾನು ಯೂಸ್ ಮಾಡಿದೆ, ರಿಸಲ್ಟ್ ಬಂತು. ರಿಸಲ್ಟ್ ಬಂದ್ಮೇಲೆ ನಮ್ಮ ಸೀನಿಯರ್ ಹೇಳೋದು 4 ಜನಕ್ಕೆ ಶೇರ್ ಮಾಡಿದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟೇ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ, ಹೌದಾ? ಆಕ್ಚುಲಿ ನಮ್ಮ ಆರ್ಕೆಯಲ್ಲಿ ತುಂಬಾ ಜನ ಹೆಲ್ತ್ ವೈಸ್ ಬಂದಿದೀವಿ, ಇನ್ಕ್ಲೂಡಿಂಗ್ ನಾನು ಅಷ್ಟೇ. ನನಗೂ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅದ್ರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಅದೆಲ್ಲ ಎಂತದೂ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ರ್ಯಾಂಡಮ್ ಆಗಿ ಬಂದೆ, ರಿಸಲ್ಟ್ ಅಂತ ತಗೊಂಡ ತಕ್ಷಣನೇ ನಾನು ಇವಾಗ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಿ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ರಿಯಲಿ ಸಖತ್ ಖುಷಿ ಆಗ್ತಾ ಇದೆ, ರಿಯಲಿ ಪ್ರೌಡ್ ಅನ್ನಿಸ್ತಾ ಇದೆ. ಇವತ್ತು ಎಲ್ಲೋ ಬೆಳೆದು ಇವತ್ತು ಒಂದು ಕಂಪನಿಯಲ್ಲಿ ಒಂದು ಬ್ರ್ಯಾಂಡ್ ಆಗಿ ಇವತ್ತು ಆರ್ಕೆಲ್ ಆಗಿರ್ಬೋದು. ಎಷ್ಟೋ ಜನಕ್ಕೆ ನಾನು ಯಾರಂತ ಗೊತ್ತಿರ್ಲಿಲ್ಲ, ಇವಾಗ ಎಷ್ಟೋ ಜನಕ್ಕೆ ನಳಿನಿ ಪ್ರಕಾಶ್ ಯಾರು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ರೆ ಈ ವಿ ಸ್ಟಾರ್ ಇಂದಾನೆ. ಅದೇ ತರ ನನಗೆ ನಾನ್ ಯಾರು ಅಂತ ತಿಳಿಸ್ಕೊಟ್ಟಿರೋದು ವಿ ಸ್ಟಾರ್. ಹಂಗಾಗಿ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಾ ಇದೆ. ಓಕೆ, ನಾನು ಹೇಳ್ತಾ ಇದ್ದೆ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಎಷ್ಟೋ ಜನಕ್ಕೆ ಡೌಟ್ ಇದೆ, ಅದನ್ನ ಕ್ಲಾರಿಟಿ ತಗೊಳ್ಳಿ ದಯವಿಟ್ಟು. ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಂದು, ಅದೇ ತರ ಯಾಕೆ ಈ ಕೆಲಸನೇ ನೀವ್ ಮಾಡ್ತಾ ಇದ್ದೀರಾ. ಓಕೆ ಮೇಡಮ್, ನನ್ಗೆ ರಿಸಲ್ಟ್ ಬಂತು, ಅದ್ ಚೆನ್ನಾಗಿತ್ತಲ್ವಾ, ಹಂಗಾಗಿ ನಾನು 4 ಜನಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಶೇರ್ ಮಾಡೋದು ಯಾಕೆ ಶೇರ್ ಮಾಡ್ತಾ ಇದೀವಿ? ಹೌದಲ್ವಾ? ಇನ್ಕಮ್ಗೋಸ್ಕರನೇ ನಾವು ಪ್ರಮೋಷನ್ ಮಾಡ್ತಾ ಇದೀವಿ. ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಾವ್ ಎಲ್ರು ಹೇಳ್ತೀವಿ, ಓಕೆ ನಾವು ಶೋ ವರ್ಕ್ ಮಾಡ್ತಾ ಇದೀವಿ, ಸೊ 4 ಜನಕ್ಕೆ ಒಳ್ಳೇದಾಗ್ಬೇಕು, ಹಂಗಾಗಿ ನಾವು ಮಾಡ್ತಾ ಇದೀವಿ. ಓಕೆ, ಆಕ್ಚುಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾನು ಇರುತ್ತೆ. ಜಾಬ್ ಇದೆ, ಪಾರ್ಟ್ ಟೈಮ್ ಜಾಬ್ ಇದೆ, ಫುಲ್ ಟೈಮ್ ಜಾಬ್ ಇದೆ, ಓನ್ ಬಿಸ್ನೆಸ್ ಇದೆ, ಸೋಷಿಯಲ್ ವರ್ಕ್ ಇದೆ, ಎಲ್ಲಾನು ಇದೆ ಇದ್ರಲ್ಲಿ. ಓಕೆನಾ? ಇದ್ರಲ್ಲಿ ಇದು ಅದು ಅಂತ ಹೇಳಕ್ಕೆ ಸಪ್ರೇಟ್ ಮಾಡಕ್ಕೆ ಯಾವ್ದು ಇಲ್ಲ, ಎಲ್ಲಾನು ನಾವು ಒಬ್ಬರೇ ಮಾಡ್ತಾ ಇದೀವಿ. ಇವಾಗ ಎಲ್ಲೋ ಒಂದ್ ಕಡೆ ಜಾಬ್ ಹೋಗ್ತಾ ಇದಾರೆ, ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರು ಇಲ್ಲಿಂದ ಕೆಲಸ ಮಾಡ್ತಾರೆ.
ಹೊರಗಡೆ ಹೋಗೋರು ಇಲ್ಲಿಂದ ಇಲ್ಲಿಗೆ ಎಫೆಕ್ಟ್ ಹಾಕಿ ಕೈ ಕಾಲು ನಿಂತ್ಕೊಳ್ಳೋದಾಗಿರ್ಬೋದು, ಓವರ್ ಸ್ಟ್ರೆಸ್, ಓವರ್ ಟೆನ್ಷನ್ ತಗೊಂಡು ಫಿಸಿಕಲಿ ತುಂಬಾ 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 ಫಿಸಿಕಲ್ ವರ್ಕ್ಗಳು ತುಂಬಾ ಇರುತ್ತೆ. ಬಟ್ ನಮ್ದು ಏನ್ ಗೊತ್ತಾ, ಸ್ಮಾರ್ಟ್ ವರ್ಕ್. ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಮಾಡೋ ಕೆಲ್ಸ ನಮ್ದು. ಇಲ್ಲಿ ಇಲ್ಲಿ ಯೋಚನೆ ಮಾಡ್ಬೇಕು, ಇಲ್ಲಿ ಮಾತಾಡ್ಬೇಕು, ಇಷ್ಟೇ ನಮ್ಮ ಕೆಲ್ಸ. ಇಷ್ಟು ಮಾಡಿದ್ರೆ ಹೊರಗಡೆ ಹೋಗಿ ಫಿಸಿಕಲಿ ವರ್ಕ್ ಏನ್ ಮಾಡ್ತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಡಬಲ್ ಟ್ರಿಪಲ್ ಆಗಿ ನಾವು ಓನ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಅಂತ ಹೇಳಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಓಕೆನಾ? ಹಂಗಾಗಿ ಅದು ಒಂದು ಕ್ಲಿಯರ್ ಆಯ್ತು. ಇನ್ನೊಂದೇನಪ್ಪ ಅಂದ್ರೆ, ಇವಾಗ ಯಾಕೆ ಈ ಇಂಡಸ್ಟ್ರಿಗೆ ಬಂದಿದ್ದೀನಿ, ಎಷ್ಟೋ ಜನ ಇನ್ನೂ ನಿಮ್ಗೆ ಕ್ಲಾರಿಟಿಗಳು ಇಲ್ಲ. ಮತ್ತು 8 ಸ್ಟೆಪ್ ಅಲ್ಲಿ ಆಗಿರ್ಬೋದು, FIM ಅಲ್ಲಿ ಆಗಿರ್ಬೋದು, ನಮ್ಮ ಲೆಜೆಂಡ್ಸ್ ತುಂಬಾ ಜನ ಹೇಳಿರ್ತಾರೆ ನಿಮ್ಗೆ ನಿಮ್ಮ ಡ್ರೀಮ್ ಏನು, ಮೀನ್ಸ್ ನಿಮ್ಮ ಕನಸು ಏನು, ಸ್ಟಾರ್ ಬಂದಿದ್ದೀರಾ, ವಾಟ್ ನೆಕ್ಸ್ಟ್, ಏನ್ ಬೇಕು ಅನ್ನೋದು. ನೋಡಿ, ಇವತ್ತು ಜಾಬ್ ಮಾಡೋರಿಗೆ ನಿಮ್ಗೆ ಎಷ್ಟೋ ಜನ ಗೊತ್ತಿರತ್ತೆ, ಜಾಬ್ ಮಾಡೋರ್ಗೆ ಯಾರಿಗೂ ಕನ್ಸ್ ಅಂತೂ ಇರಲ್ಲ. ಅವ್ರಿಗೆ ಇರೋದು ಒಂದೇ ಒಂದು ಕನ್ಸು ಏನ್ ಗೊತ್ತಾ, ಮನೆ ಬಾಡಿಗೆ ಕಟ್ಬೇಕು, ಮಕ್ಳಿಗೆ ಸ್ಕೂಲ್ ಅಡ್ಮಿಷನ್ ಪೇ ಮಾಡ್ಬೇಕು, ಊಟಕ್ಕೆ ನೋಡ್ಕೊಳ್ಬೇಕು, ಅಂಡ್ ಖರ್ಚು ವೆಚ್ಚ, ಚಿಕ್ಕ ಪುಟ್ಟ ಖರ್ಚು ವೆಚ್ಚ ನೋಡ್ಕೊಳ್ಬೇಕು. ಅದೇ ತರ ಚೀಟಿ ಅದು ಇದು ಏನಾದ್ರು ಆಗ್ತಾರಂದ್ರೂ ಅವ್ರು ನೆಕ್ಸ್ಟ್ ಡೆವಲಪ್ಮೆಂಟ್ ಗೋಸ್ಕರ ಅಂತ ಯೋಚನೆ ಮಾಡೋದು ತುಂಬಾ 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 ಕಡಿಮೆನೆ. ನನ್ನ ಪ್ರಕಾರ ತುಂಬಾ ಕಡಿಮೆ ಇದಾರೆ, ಇಲ್ಲ ಅಂತ ತುಂಬಾ ಪರ್ಸೆಂಟೇಜ್ ಪ್ರಕಾರ ಅಂತಂದ್ರೆ ತುಂಬಾ ಕಡಿಮೆನೆ. ಅವ್ರ ಥಿಂಕಿಂಗ್ ಎಲ್ಲ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರ್ ಮಕ್ಕಳಿಗೆ ಸ್ಕೂಲ್ಗೋ ಅಡ್ಮಿಷನ್ಗೋ ಯಾವ್ದಕ್ಕೂ ಒಂದು ನಾವು ಚೀಟಿ ಕಟ್ಬೇಕು, ಸೇವಿಂಗ್ ಅಂತ ಏನೋ ಒಂದು ಮಾಡ್ಬೇಕು ಅಂತ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಬಟ್ ಆದ್ರೆ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವ್ ಇವಾಗ ಏನ್ ಮಾಡ್ತಾ ಇದ್ದೀವಿ, ಈ ಒಂದು ಇಂಡಸ್ಟ್ರಿಯಲ್ಲಿ ನೀವೇನಾದ್ರೂ ಪ್ರಾಪರ್ ಆಗಿ ನಿಮ್ಮ ಡ್ರೀಮ್ ಅನ್ನ ಬರ್ದು ಪ್ರಾಪರ್ ಆಗಿ ನಮ್ಮ ಸಿಸ್ಟಮ್ ಪ್ರಕಾರ ನೀವು ವರ್ಕ್ ಮಾಡಕ್ ಶುರು ಮಾಡಿದ್ರೆ ವಿತಿನ್ 1 year ಅಲ್ಲಿ ನಿಮ್ಮ ಡ್ರೀಮ್ ನ ನೀವು ಫುಲ್ಫಿಲ್ ಮಾಡ್ಕೊಳ್ಬೇಕು. ಅದು ಯಾವ್ದನ್ನ ಇರ್ಲಿ. ಮೇಡಮ್ ನಾನೇ ಮನೆ ಕಟ್ಬೇಕು, ಖಂಡಿತ ಆಗತ್ತೆ. ಆ ಒಂದು ಆ ಒಂದು ಆಪರ್ಚುನಿಟಿ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇದೆ. ಎಷ್ಟೋ ಜನಕ್ಕೆ ಅದು ಇನ್ನೂ ಕ್ಲಾರಿಟಿಗಳು ಗೊತ್ತಿಲ್ಲ. ಅದೇ ನನ್ಗೆ ಬೇಜಾರಾಗ್ತಾ ಇರೋದು, ತುಂಬಾ ಜನಕ್ಕೆ ಕ್ಲಾರಿಟಿ ಇಲ್ಲ, ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಓಕೆ, ಇವಾಗ ತುಂಬಾ ಜನಕ್ಕೆ ಸ್ವಲ್ಪ ಜನ ಹೇಳ್ತಾರೆ, ಇವಾಗ ನಾನು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಯಾಕೆ ಮಿಸ್ಟರ್ ಬಂದ್ರಿ ಅಂತ ಹೇಳಿದ್ರೆ ಇಷ್ಟೂ ಲಿಸ್ಟ್ಗಳು ಇರುತ್ತೆ ನಿಮ್ಮ ಹತ್ರ, ಇಷ್ಟೂ ಲಿಸ್ಟ್ಗಳು ಇರುತ್ತೆ. ಮೇಡಮ್ ನಾನು ಇದು ಮಾಡ್ಬೇಕು, ಅದು ಮಾಡ್ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು, ಹಿಂಗ್ ಬೇಕು. ಓಕೆ, ಎಲ್ಲ ಬೇಕು, ಎಲ್ಲ ಬೇಕು, ಎಲ್ಲ ಬೇಕು. ಓಕೆ, ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಏನ್ ಸಿಸ್ಟಮ್ ಇದೆ, ನಮ್ಮ ಸಿಸ್ಟಮ್ ಪ್ರಕಾರ ನಾವು ಕೆಲಸ ಮಾಡ್ಬೇಕು. ನಮ್ಮ ಸಿಸ್ಟಮ್ ಏನು, ಫಸ್ಟ್ ಸ್ಟೆಪ್, ಇವತ್ತು ಯಾರೋ ಒಬ್ಬ ಲೆಜೆಂಡ್ಸ್ ಬಂದು ಪ್ರೆಸೆಂಟೇಶನ್ ಕೊಟ್ಟಿರ್ತಾರೆ. ಪ್ರೆಸೆಂಟೇಶನ್ ಅಂತ ಕೊಟ್ಟಿದ ತಕ್ಷಣ ಫಸ್ಟ್ ಸ್ಟೆಪ್ ನಮ್ದು ಏನಿರುತ್ತೆ, ರಿಜಿಸ್ಟ್ರೇಷನ್. 600 rupees ಕೊಟ್ಟು ನಾವು ರಿಜಿಸ್ಟ್ರೇಷನ್ ಮಾಡೋದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್, ಆಕ್ಚುಲಿ ರಿಜಿಸ್ಟ್ರೇಷನ್ ಅನ್ನೋದು ನಮ್ಗೆ ಒಂದು ಶಾಪ್. ಓಕೆನಾ? ಶಾಪ್ ಓಪನ್ ಆಯ್ತು, ನಮ್ಮ ಹೆಸರಲ್ಲಿ ಒಂದು ಶಾಪ್ ಓಪನ್ ಆಯ್ತು. ನೆಕ್ಸ್ಟ್ ಅಂತ ಹೇಳಿದ್ರೆ ಶಾಪ್ ಓಪನ್ ಆಯ್ತು, ಪ್ರಾಡಕ್ಟ್ ಬೇಕು, ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ಕೊಳ್ಬೇಕು. ಎಷ್ಟು ಅದು ನಿಮ್ಮ ಪ್ಯಾಕೇಜ್ ನಿಮ್ಮ ಸೀನಿಯರ್ ಹೇಳ್ತಾರೆ. ಸೆಕೆಂಡ್ ಸ್ಟೆಪ್. ಅದಾದ್ಮೇಲೆ ವಾಟ್ ನೆಕ್ಸ್ಟ್, ಇಮಿಡಿಯೇಟ್ ಆಗಿ ನಾವ್ ಏನ್ ಮಾಡ್ತೀವಿ, ಫೋನ್ ಮಾಡ್ಬಿಡ್ತೀವಿ, ವಿಸ್ಟಾರ್ ಅಂತ ಗೊತ್ತಾ ಅಂತೀವಿ. ಎಷ್ಟೋ ಜನಕ್ಕೆ ಗೊತ್ತಿದ್ಯೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮುಗಿತು, ಸ್ಟಾರ್ಟಿಂಗ್ ನೆಗೆಟಿವ್ ಅಂತ ಆಗುತ್ತೆ. ಆಮೇಲೆ ಏನಿಲ್ಲ, ಇಲ್ಲಿ 12,000 ರೂಪಾಯಿ ಕೊಟ್ಟು ಪ್ರಾಡಕ್ಟ್ ತಗೊಂಡು 3 ಜನನ ಜಾಯಿನ್ ಮಾಡಿ ಮೂರ್ ಜನ ಜಾಯಿನ್ ಮಾಡಿಸ್ತಾ ಇದ್ರೆ ನಿಮ್ಗೆ ಇನ್ಕಮ್ ಬರ್ತಾ ಇರತ್ತೆ ಅಂತ ಹೇಳಿದ್ರೆ ಸೀರಿಯಸ್ಲಿ ಯಾರು ಬರಲ್ಲ. ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ತುಂಬಾ ತುಂಬಾ ಕ್ಲೋಸ್ ಫ್ರೆಂಡ್ ನಿಯರೆಸ್ಟ್ ಇರೋರು ನಿಮ್ಗೆ ಬರಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಇಂಡಸ್ಟ್ರಿಗಳೆಲ್ಲ ಬಂದು ಇಲ್ಲಿ ತುಂಬಾ ಫೇಕ್ ಆಗಿ ತುಂಬಾ ನೆಗೆಟಿವ್ ಆಗಿ ಆಗಿರೋದ್ರಿಂದ ತುಂಬಾ ಜನ ಏನಾಗಿದ್ದಾರೆ ಅಂತಾರೆ, ನಾನ್ ನೋಡಿದೀನಿ, ಮಾಡಿದೀನಿ, ಅದು ಇದು. ಅವ್ರು ನೋಡಿರೋದೇ ಬೇರೆ, ನಾವು ಮಾಡ್ತಾ ಇರೋದೇ ಬೇರೆ. ಅದು ಕ್ಲಾರಿಟಿ ಅವ್ರಿಗೆ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ಮುಂಚೆ ಕೆಲವು ಪಾಯಿಂಟ್ಗಳು ನಾವು ಹೇಗ್ ಮಾತಾಡ್ಬೇಕು, ಹೇಗ್ ಅಪ್ರೋಚ್ ಮಾಡ್ಬೇಕಂತ ಕಲಿತೀವಿ. ಇವತ್ತು ಬಂದ್ಬಿಟ್ಟಿದೀವಿ, ಸರ್ ಬಂದಿದೀವಿ, ಓಕೆ, ನನ್ನ ಲೈಫ್ ಸ್ಟೈಲ್ ಆಗಿ ನಾನು ಕನ್ವರ್ಟ್ ಮಾಡ್ಕೊಳ್ಬೇಕು, ಅಂಡ್ ಜೊತೆಗೆ ನನ್ನ ಡ್ರೀಮ್ ನಾನು ಫುಲ್ಫಿಲ್ ಮಾಡ್ಕೊಳ್ಬೇಕು. ಅದ್ ನಾಟ್ ಓನ್ಲಿ ಮೀ, ನನ್ನ ಟೀಮ್ದು ನಾನು ಅವ್ರ ಡ್ರೀಮ್ಸ್ ಗಳನ್ನ ನಾನು ಫುಲ್ಫಿಲ್ ಮಾಡಿಸ್ಬೇಕು. ನನ್ನನ್ನು ನಂಬ್ಕೊಂಡು ನನ್ನ ಟೀಮ್ ಬಂದಿದೆ. ಹಂಗಿರ್ಬೇಕಂತ ಹೇಳಿದ್ರೆ ನಾನು ಏನ್ ಮಾಡ್ಬೇಕು, ವಾಟ್ ನೆಕ್ಸ್ಟ್ ಅಂತ ಬಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಎಲ್ರಿಗೂ ಗೊತ್ತು. ಫಸ್ಟ್ ನಾವ್ ಮಾಡ್ಬೇಕಾಗಿರೋ ಡ್ರೀಮ್ ನ ಬರಿಬೇಕು. ಎಷ್ಟು ಜನ ಡ್ರೀಮ್ ನ ಬರ್ತಿದ್ರ ಅಂತ ಗೊತ್ತಿಲ್ಲ. ಸೆಕೆಂಡ್ ಥಿಂಗ್, ಲಿಸ್ಟ್ ಮೇಕಿಂಗ್ ಮಾಡ್ಬೇಕು. ನಿಮ್ಮ ನಿಯರೆಸ್ಟ್ 20 ಜನ, ಜಾಸ್ತಿ ಬೇಡ, 20 ಜನದು ಲಿಸ್ಟ್ ನ ಮಾಡ್ಕೊಳ್ಳಿ. ಸೆಕೆಂಡ್, ಅಂಡ್ ಅದೇ ತರ ಬರುತ್ತೆ, ಅವ್ರನ್ನ ಇನ್ವೈಟ್ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರದ್ದು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಬೇಕು. ಇವತ್ತು ನೀವು ಫುಲ್ ಟೈಮರ್ ಆಗಿ ವರ್ಕ್ ಮಾಡ್ತಾ ಇದೀರಾ ಅಂದ್ರೆ ಒಂದ್ ದಿನಕ್ಕೆ ಮಿನಿಮಮ್ 5 to 6 ಮೆಂಬರ್ಸ್ ನಾವು ಮೀಟ್ ಮಾಡ್ಬೋದು, ಮಾತಾಡ್ಸ್ಬೋದು. ಇಲ್ಲ ಮೇಡಮ್ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಮಿನಿಮಮ್ 2 to 3 ಮೆಂಬರ್ಸ್ ನಾವು ಮೀಟ್ ಮಾಡ್ಬೋದು, ಪ್ರೆಸೆಂಟೇಶನ್ ನ ಕೊಡ್ಬೋದು, ಅಂಡ್ ಆ ತರ ಫಾಲೋ ಅಪ್ ಮಾಡೋದು, ಕ್ಲೋಸಿಂಗ್ ಮಾಡೋದು. ಇದೆಲ್ಲ ನಾವ್ ಎಲ್ಲಿ ಕಲಿತೀವಿ? ಇದೆಲ್ಲ ನೋಡಿ ಇವತ್ತು ಹೆಲ್ತ್ ಪ್ರಾಡಕ್ಟ್ ಪ್ರೆಸೆಂಟೇಶನ್ ಕೊಡಕ್ಕೆ ನಿಮ್ಮ ಸೀನಿಯರ್ ಬರ್ತಾರೆ. ಎಕ್ಸಾಂಪಲ್ ಇಲ್ಲಿ ನಮ್ಮ ಯಾರು ಪದ್ಮಾವತಿ ಮೇಡಮ್ ಇದಾರೆ. ಪದ್ಮಾವತಿ ಮೇಡಮ್
ಅವ್ರು ಸೀನಿಯರ್ ಬರ್ತಾರೆ, ಏನು ಅಂತ ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಬಗ್ಗೆ ತಿಳ್ಸಕ್ಕೆ ಅವ್ರು ಬರ್ತಾರೆ. ಬಟ್ ನೆಕ್ಸ್ಟ್ ಅವ್ರನ್ನ ಯಾವ ತರ ಅಪ್ರೋಚ್ ಮಾಡಿ ಒಂದು ಅವ್ರಿಗೆ ಒಂದು ಹೋಪ್ ನ ಕೊಟ್ಟು ಒಂದು ಕಾನ್ಫಿಡೆಂಟ್ ಬಿಲ್ಡ್ ಮಾಡಿ ತಿರ್ಗಾ ಅವ್ರು ಎಂಟ್ರಿ ಮಾಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಪ್ರಾಸೆಸ್ಗಳಿದೆ. ಓಕೆನಾ? ಬೇಕಾಬಿಟ್ಟಿ ಮಾತಾಡೋದಲ್ಲ. ಅವ್ರಿಗೆ ಅದೊಂದು ಕ್ಲಾರಿಟಿ ಅವ್ರಿಗೆ ಕೊಟ್ರೆ ಮಾತ್ರ ನಾವು ಕೊಡೋ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ತಗೋ ಫೋನ್ ಪೇ ಮಾಡ್ಬೇಕಾ ಗೂಗಲ್ ಪೇ ಮಾಡ್ಬೇಕಾ ಕ್ಯಾಶ್ ಬೇಕಾ ಇಮ್ಮಿಡಿಯೇಟ್ ಆಗಿ ಕೇಳ್ಬೇಕು. ಅದು ಆಗ್ಬೇಕಂತ ಅಲ್ಲದ್ರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡ್ಬೇಕು. ಸಿಸ್ಟಮ್ಯಾಟಿಕ್ ಆಗಿ ಅದೇ ತರ ಮಾತಾಡೋದು ಅಷ್ಟೇ. ಎಲ್ಲಾರ್ಗು ಒಂದೇ ತರ ಮಾತಾಡೋದಲ್ಲ, ವ್ಯಕ್ತಿಗ್ ತಕ್ಕಂಗೆ ಮಾತಾಡ್ಬೇಕು. ಎಲ್ಲಾರ್ಗು ಒಂದೇ ತರ ನಾವು ಮಾತಾಡಕ್ಕಾಗಲ್ಲ. ಎಕ್ಸಾಂಪಲ್ ಅಂತ ತಗೊಂಡ್ರೆ ಇವಾಗ ಸ್ಟೂಡೆಂಟ್ಸ್ಗೆ ಒಂಥರ ಮಾತಾಡ್ಬೇಕು, ಹೌಸ್ ವೈಫಿಗೆ ಅವ್ರಿಗೊಂಥರ ಮಾತಾಡ್ಬೇಕು, ಜಾಬ್ ಮಾಡ್ತಾರೆ ಅವ್ರಿಗೊಂಥರ ಮಾತಾಡ್ಬೇಕು, ರಿಟೈರ್ಮೆಂಟ್ ಪೀಪಲ್ ಇರ್ತಾರೆ ಅವ್ರಿಗೊಂಥರ ಮಾತಾಡ್ಬೇಕು. ಈ ತರ ನಿಮ್ಗೆ ಗೊತ್ತಿರತ್ತಲ್ವ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಅದೇ ತರ ನೋಡಿ, ಇದೇ ಎಕ್ಸಾಂಪಲ್ ಹೌಸ್ ವೈಫ್ ತಗೊಳ್ಳೋಣ. ಹೌಸ್ ವೈಫ್ ತಗೊಂಡ್ರೆ ಅವ್ರಿಗೂ ಅಷ್ಟೇ ಎಲ್ಲಾರು ಒಂದೇ ತರ ಮೈಂಡ್ ಸೆಟ್ ಅಲ್ಲಿ ಇರ್ತಾರ ಅಂದ್ರೆ ಇಲ್ಲ, ಒಬ್ಬೊಬ್ರದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ನಾವು ಅದನ್ನ ಓ ಮೈ ಗಾಡ್ ಅದು ಎಷ್ಟೊಂದು ಟಫೆಸ್ಟ್ ಜಾಬ್ ಅಂತ ಹೇಳಿದ್ರೆ ನಿಜವಾಗ್ಲೂ ಟಫೆಸ್ಟ್ ಜಾಬೇ. ಬಟ್ ಆದ್ರೆ ಒನ್ ಆಫ್ ದ ಏನಿರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೀರಿಯಸ್ಲಿ ನಾವು ಯಾವಾಗ ಒಬ್ರು ಮನೆಗೆ ಹೋಗಿ ನಾವು ಪ್ರೆಸೆಂಟೇಷನ್ ಕೊಡಕ್ ಶುರು ಮಾಡ್ತೀವಿ, ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಇರುತ್ತೆ, ಒಂದೊಂದು ಡೌಟ್ಗಳು ಕೇಳ್ತಾರೆ. ಒಬ್ಬೊಬ್ರು ನೋಡೋಣ ಮಾಡೋಣ, ಯಾಕೆ ಕೇಳಿದ್ರು ಬೇಡ ಅಂತಾರೆ, ಯಾಕೆ ನೋಡೋಣ ಮಾಡೋಣ ಅಂತ ಹೇಳ್ತಾ ಇದಾರೆ. ನಾವು ಒಂದು ರೀಕಾಲ್ ಮಾಡ್ತೀವಿ. ಆಲ್ಮೋಸ್ಟ್ ಕೆಲವು ವಿಷಯಗಳನ್ನ ನಾವು ಹೇಳ್ತಾ ಇದ್ದೀವಿ, ವ್ಯಕ್ತಿಗೆ ತಕ್ಕಂಗೆ ನಾವು ಮಾತಾಡ್ಬೇಕು. ಅದು ನಾವು ಕಲಿಬೇಕು. ಫಸ್ಟ್ ಆಫ್ ಆಲ್ ಕಲ್ತಿಲ್ಲ ಅಂದ್ರೆ ನಾವು ಏನು ಮಾಡಕ್ ಆಗಲ್ಲ. ಈ ತರ ನಮ್ಮ ಸಿಸ್ಟಮ್ಯಾಟಿಕ್ ಇದೆ. ಈ ಸಿಸ್ಟಮ್ಯಾಟಿಕ್ ಪ್ರಕಾರ ನಾವು ವರ್ಕ್ ಮಾಡಿದ್ರೆ 100% ನಾವು ಸಕ್ಸಸ್ ಆಗ್ಬೋದು. ಈ ಸಿಸ್ಟಮ್ಯಾಟಿಕ್ ಆಗಿ ನಾವು ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಇವಾಗ ಆಕ್ಚುಲಿ ನಮ್ದು ಯಾವುದೇ ತರ ಇವತ್ತು ಯಾವುದೇ ಪ್ರೊಫೆಷನಲ್ ತಗೊಳ್ಳಿ, ಇವತ್ತು ಒಂದು ಡಾಕ್ಟರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು. ಯಾಕೆ ಇವಾಗ ನಿಮ್ಗೆ ಎಲ್ರು ಗೊತ್ತಿರೋ ಪ್ರಕಾರ ನಾನು ಬ್ಯೂಟಿಷಿಯನ್. ಇವಾಗ ನಾನು ಬ್ಯೂಟಿಷಿಯನ್ ಅಂತ ಇವಾಗ ಇದೀನಿ ಅಂತ ಹೇಳಿದ್ರೆ ನಾನು ಅಷ್ಟೇ. ಇವಾಗ ನಾನು ಟ್ರೈನಿಂಗ್ ತಗೊಂಡ ತಕ್ಷಣ ನಾನು ಪಾರ್ಲರ್ ಓಪನ್ ಮಾಡಕ್ ಆಗಲ್ಲ. ನಾನು ಒಂದು ಪಾರ್ಲರ್ ಕೆಲಸ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ತಗೊಳ್ಬೇಕು. ಆಫ್ಟರ್ ದಟ್ ನಾನು ಪಾರ್ಲರ್ ನ ಓಪನ್ ಮಾಡಿದ್ದು. ಈ ತರ ಇವತ್ತು ಯಾರಾದ್ರೂ ಟೀಚರ್ ಇದೀರಾ ಅಂದ್ರೂ ಎಷ್ಟೋ ಜನ 10th ಸ್ಟ್ಯಾಂಡರ್ಡ್ ಓದಿನೂ ಟೀಚರ್ ಆಗಿರೋರು ಇದೆಯಾ, ಸೆಕೆಂಡ್ PUC ಕಂಪ್ಲೀಟ್ ಮಾಡಿ ಟೀಚರ್ ಆಗಿರೋರು ಎಷ್ಟೋ ಜನ ಇದ್ದೀರಾ. ಅದೇ ತರ ಎಷ್ಟೋ ಜನ ಅದಕ್ಕೆ BEd ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಟೀಚರ್ ಆಗಿರೋರು ಎಷ್ಟೋ ಜನ ಇದ್ದೀರಾ. ಬಟ್ ಅದಾದ್ಮೇಲೆ ಪ್ರಾಪರ್ ಟೀಚರ್ ಟ್ರೈನಿಂಗ್ ಆದ್ರೆ ಮಾತ್ರನೇ ಟೀಚರ್ ಅಂತ ಕನ್ಸಿಡರ್ ಆಗೋದು, ಹೌದಲ್ವಾ? ಓಕೆ, ಟೀಚರ್ ಟ್ರೈನಿಂಗ್ ಆದ ತಕ್ಷಣನೇ ಕೆಲಸ ತಗೊಳ್ತಾರ ಅಂತ ಹೇಳಿದ್ರೆ ಕೆಲಸ ಸ್ಯಾಲ್ರಿ ಫುಲ್ ಆಗಿ ಕೊಡ್ತಾರ ಅಂದ್ರೆ ಇಲ್ಲ. ಅವ್ರಿಗೆ ಅಲ್ಲಿನೂ ಅಷ್ಟೇ ನೋಡ್ತಾರೆ ಅವ್ರ ಕೆಲಸ ಹೇಗ್ ಮಾಡ್ತಾರೆ, ಹೆಂಗೆ ಏನು ಸಬ್ಜೆಕ್ಟ್ ವೈಸು ಎಲ್ಲರೂ ನೋಡ್ಕೊಂಡು ಅವ್ರಿಗೆ ಫಿಕ್ಸ್ ಮಾಡ್ತಾರೆ ಸ್ಯಾಲ್ರಿ, ಹೌದಲ್ವಾ? ಅದೇ ತರ ಇವತ್ತು ನೀವು ಎಂಟ್ರಿ ಆಗಿದ್ದೀರಾ ಯಾವ್ದಕ್ಕೆ? ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವೆಲ್ಲರೂ ಎಂಟ್ರಿ ಆಗಿದ್ದೀರಾ. ಓಕೆ, ವೆಲ್ ಅಂಡ್ ಗುಡ್, ಸೂಪರ್. ವಾಟ್ ನೆಕ್ಸ್ಟ್? ನಾನು ಅವಾಗಿಂದ ಹೇಳಿದ ಸಿಸ್ಟಮ್ ಅಂತ ಹೇಳಿ, ಈ ಸಿಸ್ಟಮ್ ಒಳಗಡೆ ನೀವು ಎಂಟ್ರಿ ಆಗಿ ನೀವು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿನೂ ನಿಮ್ಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ಇವಾಗ ಏನಾದ್ರು ಇಲ್ಲಿ ಇರೋರ್ನ ಯಾರಾದ್ರೂ ಎಕ್ಸಾಂಪಲ್ ನೋಡಿ, ಇವತ್ತು ನಮ್ಮ ರತ್ನಮ್ಮ ಮೇಡಮ್ ಅಂಗಡಿಯಲ್ಲಿ ಕೂತಿದ್ದಾರೆ, ಅವ್ರದಂತ ಅಂಗಡಿ ಇದೆ. ನಮ್ಮ ಕಮಲಮ್ಮದು ತರಕಾರಿ ಅಂಗಡಿ ಇದೆ. ಅವ್ರನ್ನ ಶಿಫ್ಟ್ ಮಾಡೋಣ, ರತ್ನಮ್ಮನ ಕಮಲಮ್ಮ ಅಂಗಡಿಗೂ ಕಮಲಮ್ಮನ ರತ್ನ ಮೇಡಮ್ ಅಂಗಡಿಗೂ ಕಳ್ಸೋಣ, ಶಿಫ್ಟ್ ಮಾಡೋಣ. ಕಸ್ಟಮರ್ ಬರ್ತಾರೆ, ರತ್ನ ಮೇಡಮ್ ಗೊತ್ತಾ ಟೊಮೆಟೊ ಎಷ್ಟಿದೆ, ತರಕಾರಿ ರೇಟ್ ಎಷ್ಟಿದೆ, ಹೇಗ್ ಕೊಡ್ಬೇಕು ಗೊತ್ತಿಲ್ಲ. ಕಮಲಮ್ಮ ಓಕೆ, ಅವ್ರು ಕೇಳ್ತಾರೆ ಅಕ್ಕಿ ಎಷ್ಟು, ಬೇಳೆ ಏನೇನ ಕೇಳ್ತಾರೆ, ಅದೆಲ್ಲ ಗೊತ್ತಿಲ್ಲ. ಅವ್ರಿಗೂ ಅಷ್ಟೇ ಅಲ್ಲಿ ಹೋದ್ಮೇಲೆ ಅಕಸ್ಮಾತ್ ಅವ್ರ ಅಂಗಡಿ ಓಪನ್ ಮಾಡ್ತಾರ ಅಂದ್ರೂ ಅಲ್ಲಿ ಕೆಲವು ವಿಷಯಗಳನ್ನ ಅವ್ರು ಕಲಿಬೇಕು. ಅಲ್ಲಿನೂ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ನ ಫಾಲೋ ಮಾಡಿದ್ರೆ ಮಾತ್ರ ಅವ್ರು ಬಿಸ್ನೆಸ್ ಮಾಡಕ್ಕಾಗತ್ತೆ. ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನಾನು ಎಷ್ಟು ಜನಗ್ ಮಾತಾಡ್ದೆ ಗೊತ್ತಾ, ಹಿಂಗ್ ಹೇಳ್ಬಿಟ್ರು ಮೇಡಮ್ ಬರಲ್ಲ ಅಂತ. ನನ್ಗೂ ಏನೋ ಬೇಜಾರಾಗ್ಬಿಟ್ಟಿದೆ ಮೇಡಮ್, ನೋಡೋಣ ಮೇಡಮ್ ಹಿಂಗೆ ಇದೇ ಡೈಲಾಗ್ ಬರುತ್ತೆ. ಇಲ್ಲ, ಎಷ್ಟೋ ಜನ ನೀವು ನೋಡಿ ಡಾಕ್ಟ್ರಾಗಿ ಓದಿ, ಎಷ್ಟೋ ಜನ ಡಾಕ್ಟರ್ಗೆ ಓದಿ ಇವತ್ತು ಈ ಒಂದು ವರ್ಷ ಎಕ್ಸಾಂಪಲ್ ಹೇಳ್ತೀನಿ, ಒಂದು ವರ್ಷಕ್ಕೆ 1,000 ಜನ ಡಾಕ್ಟರ್ಗೆ ಓದಿರ್ತಾರ. ಕಡಿಮೆ ಇಲ್ಲ ನಾನು ಹೇಳೋದು, 1,000 ಜನ ಡಾಕ್ಟರ್ಗೆ ಓದಿರ್ತಾರೆ. ಎಷ್ಟು ಜನ ಡಾಕ್ಟರ್ ಆಗಿ ಹಾಸ್ಪಿಟಲ್ ಓಪನ್ ಮಾಡಿ ಮೀನ್ಸ್ ಕ್ಲಿನಿಕ್ ನ ಓಪನ್ ಮಾಡಿ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು 50% ಯಾರು ಮನಿ ಕಾಲ್ ಸಾರಿ ಕಾಲ್ ಬಂದಿತ್ತು. ಓಕೆ ನೋಡಿ, ಇವತ್ತು ಡಾಕ್ಟರ್ ಆಗಿ ಓದಿರೋರು ಅಷ್ಟೇ, ಡಾಕ್ಟರ್ ಆಗಿ ಹೊರಗಡೆ ಬರ್ಬೇಕಾದ್ರೂ ಬಂದು ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರೋರು ಯಾರನ್ನು ಕಂಟಿನ್ಯೂ ಮಾಡಲ್ಲ ಎಷ್ಟೋ ಜನ. ಅದೇ ತರ ಟೀಚರ್ಸ್ ಆಗಿರ್ಬೋದು, ಟೀಚರ್ಸ್ ಟ್ರೈನಿಂಗ್ ಎಷ್ಟೋ ಜನ ತಗೊಂಡಿರ್ತಾರೆ.
ಟೀಚರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ 50 to 70% ಮಾತ್ರನೇ. ಪೊಲೀಸ್ ಅಷ್ಟೇ, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಪ್ರಾಪರ್ ಆಗಿ ಅವ್ರು ಓದಿ ಟ್ರೈನಿಂಗ್ ನ ತಗೊಂಡೆ ಎಷ್ಟೋ ಜನ ಇನ್ನು ಪ್ರೊಫೆಷನಲ್ ಆಗಿ ಆಗಿರಲ್ಲ. ಹಂಗಿರ್ಬೇಕಂತ ಹೇಳಿದ್ರೆ ಇವಾಗ ನೀವೆಲ್ಲ ಎಂಟ್ರಿ ಆಗಿದಿರಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ, ಯಾವ ತರ ಟ್ರೈನಿಂಗ್ ತಗೊಂಡ್ ಬಂದಿದ್ದೀರಾ? ಎಲ್ಲ ಓದ್ಕೊಂಡು ಟ್ರೈನಿಂಗ್ ತಗೊಂಡು ಸರ್ಟಿಫಿಕೇಟ್ ತಗೊಂಡು ಬಂದಿದ್ರಾ? ಇಲ್ಲಿ ರ್ಯಾಂಡಮ್ ಆಗಿ ಬಂದಿದ್ದೀರಾ. ಹಂಗಾಗಿ ನೀವು ಹೋಗಿ ಮಾತಾಡಿದ್ರೆ ಜನಗಳು ನಿಮ್ಮನ್ನ ಅಕ್ಸೆಪ್ಟ್ ಮಾಡಲ್ಲ. ಇನ್ನೊಂದ್ ಏನ್ ಗೊತ್ತಾ, ಇವಾಗ ಎಕ್ಸಾಂಪಲ್, ಇವಾಗ ಇದೇ ಕಮಲಮ್ಮನ ಆಗಿ ನಾನು ಎಕ್ಸಾಂಪಲ್ ತಗೊಂಡ್ರೆ, ಅವ್ರು ತರಕಾರಿ ಅಂಗಡಿಯಲ್ಲಿ ಕೂತಿದ್ದಾರೆ, ಹೌದಾ? ಅವ್ರನ್ನ ಒಂದು ಕೋಟು ಶೂಟು, ಇವಾಗ ಎಕ್ಸಾಂಪಲ್ ನನ್ ತರ ಇಲ್ಲ ಪ್ರಿಯಾ ಮೇಡಮ್ ತರ ಫುಲ್ ಕೋಟ್ ಶೂಟ್ ಎಲ್ಲ ಹಾಕಿ ಫುಲ್ ಡ್ರೆಸ್ ಅಪ್ ಎಲ್ಲ ಮಾಡಿ ಕೂರ್ಸಿದ್ರೆ ತರಕಾರಿ ಅಂಗಡಿಯಲ್ಲಿ ಬರೋರು ಹೆಂಗ್ ನೋಡ್ತಾರೆ, ಹೆಂಗ್ ಹೇಳ್ತಾರ? ಏನ್ ತರಕಾರಿ ಮಾಡೋ ಕಮಲಮ್ಮ ಹಿಂಗ್ ಮಾಡ್ಕೊಂಡ್ ಕೂತಿದಲ್ಲ ಅಂತ ಹೇಳ್ತಾರೆ. ಅದೇ ಡಾಕ್ಟರ್ನ, ಇವಾಗ ಡಾಕ್ಟರ್ ಅಂತ ಹೇಳಿದ್ರೆ ನಮ್ಮ ಕಮಲಮ್ಮ ತರ ಸ್ಯಾರಿ ಎಲ್ಲ ಕಟ್ಕೊಂಡು ಎಷ್ಟು ಬೊಟ್ಟ ಎಲ್ಲ ಇಟ್ಕೊಂಡು ಹೋಗಿ ಅಲ್ಲಿ ಕೂತಿದ್ರೆ ಡಾಕ್ಟರ್ ಆಗಿ, ಡಾಕ್ಟರ್ ಅಂತ ಹೋಗ್ತಾರ ಜನ? ಯಾರಪ್ಪ ಇದು ತರಕಾರಿ ಮಾಡೋರನ್ನ ಕರ್ಕೊಂಡು ಇಲ್ಲಿ ಕೂರ್ಸಿದಾರಲ್ಲ ಅಂತ. ಮೀನ್ಸ್ ನಾನ್ ಹೇಳೋದು ಅವ್ರು ಡಾಕ್ಟರು ಡಾಕ್ಟ್ರಿರೋ ಏನಾರ ಇರ್ಲಿ, ಬರ್ ಒಂದು ಡ್ರೆಸ್ ಕೋಡ್ ನಮ್ಮನ್ನ ಅದು ಚೇಂಜ್ ಮಾಡುತ್ತೆ. ನಮ್ಮ ಡ್ರೆಸ್ ಕೋಡ್ ವೇ ಆಫ್ ಅಪ್ರೋಚ್ ಮೀನ್ಸ್ ಇವಾಗ ಎಷ್ಟೇ ಡ್ರೆಸ್ ಕೋಡ್ ಮಾಡಿದ್ರು ಫಸ್ಟ್ ಮಾತಾಡಕ್ ಗೊತ್ತಾಗ್ಬೇಕು. ಗೊತ್ತಾದ್ರೆ ಮಾತ್ರನೇ ನಾವು ಜನಗಳಿಗೆ ಅಪ್ರೋಚ್ ಮಾಡಕ್ಕಾಗತ್ತೆ, ಇಲ್ಲಾಂದ್ರೆ ಮಾಡಕ್ಕಾಗತ್ತ ಅಂದ್ರೆ ಸೀರಿಯಸ್ಲಿ ಮಾಡಕ್ಕಾಗಲ್ಲ. ಹಂಗಾಗಿ ನಮ್ಮ ಸಿಸ್ಟಮ್ ಏನಿದೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಲಾ ಝೂಮ್ ಅಲ್ಲಿ ಆಗಿರ್ಬೋದು, ಯಾರಿಗೆ ಪ್ರೆಸೆಂಟೇಶನ್ ಕೊಟ್ರು ಹೇಳೋದು ಒಂದೇ ಒಂದು ವಿಷಯ, ಇವತ್ತು ಇಂಡಸ್ಟ್ರಿಗೆ ಬಂದಿದ್ದೀರಾ, ಸಕ್ಸಸ್ ಆಗ್ಬೇಕಂತ ಬಂದಿದ್ದೀರಾ. ನಿಮ್ಗೆ ನಿಮ್ಮ ಅಪ್ಪೇನ್ ಹೇಳಿರ್ತಾರೆ, ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ, ಕಾರ್ ಬರುತ್ತೆ, ಮನೆ ಬರುತ್ತೆ, ಇದು ಮಾಡ್ಕೊಳ್ಬೋದು, ಅದು ಮಾಡ್ಕೊಳ್ಬೋದು ಅಂತ ಎಲ್ಲಾ ಹೇಳಿರ್ತಾರೆ. ಇದೆಲ್ಲ ಬೇಕು ಅಂತ ಬಂದಿರ್ತೀರ. ಇದೆಲ್ಲ ಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಸ್ವಲ್ಪ ನಮ್ದು ಸಿಸ್ಟಮ್ ಇದೆ. ಏನ್ ಸಿಸ್ಟಮ್? ಕಂಪಲ್ಸರಿ ಝೂಮ್ ಮೀಟಿಂಗ್. ಎಷ್ಟು ಜನ ಇಲ್ಲಿ ರೆಗ್ಯುಲರ್ ಆಗಿ ಕಂಟಿನ್ಯೂಟಿ ಬರ್ತಾ ಇದಾರೆ ಅಂತ ನನ್ಗಂತೂ ಗೊತ್ತಿಲ್ಲ. ಕಂಟಿನ್ಯೂಟಿ ಅಂಡ್ BOP, ಎಷ್ಟೋ ಜನ BOP ಬರಲ್ಲ. ಯಾರೆಲ್ಲ BOP ಬರಲ್ಲ, ನಿಮ್ಮ ಸಕ್ಸಸ್ ದೂರ, ನಿಮ್ಮ ಸಕ್ಸಸ್ ಲೇಟ್ ಆಗತ್ತೆ. ಯಾಕಂದ್ರೆ ನೀವು ಒಂದು ವಾರ ಫೀಲ್ಡ್ ಮಾಡ್ಬೇಡಿ ಪರವಾಗಿಲ್ಲ, ಬಟ್ BOP ನ ಮಿಸ್ ಮಾಡ್ಬೇಡಿ. BOP ನ ಮಿಸ್ ಮಾಡ್ಬೇಡಿ. ಯಾವ ತರ ಮೈಲೇಜ್ ಕೊಡತ್ತೆ ಅಂತ ಹೇಳಿದ್ರೆ ಅನ್ಬಿಲಿಯಬಲ್ ಆ ಒಂದು ಮೈಲೇಜ್ ಕೊಡುತ್ತೆ BOP. ದಯವಿಟ್ಟು BOP ನ ಮಿಸ್ ಮಾಡ್ಬೇಡಿ. ಅಂಡ್ ನಮ್ದು ಮಂತ್ಲಿ ಒನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್. ಯಾಕಪ್ಪ ಮಂತ್ಲಿ ಒನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿದ್ರೆ, ತಿಂಗಳು ಪೂರ್ತಿ ನಾವು ಕೆಲಸ ಮಾಡಿರ್ತೀವಿ. ಏನೋ ಒಂದು ಡೌಟ್ ಕ್ಲಾರಿಟೀಸ್, ಏನೋ ಒಂದು ಸಕ್ಸಸ್ ಆಗಿರೋ ವ್ಯಕ್ತಿಗಳು ಅವ್ರದ್ದು ಎಕ್ಸ್ಪೀರಿಯನ್ಸ್ ನಮಗೆ ಶೇರ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಎಷ್ಟೋ ವಿಷಯಗಳನ್ನ ನಾವು ಕಲಿತೀವಿ, ಹೌದಾ? ಅಂಡ್ ಅದೇ ತರ ಕಂಪನಿ ಕಡೆಯಿಂದ ನಮ್ಗೆ ವರ್ಷಕ್ಕೆ ಒಂದ್ಸತಿ ಮಾತ್ರ ನಮ್ಗೆ TTL ಟ್ರೈನಿಂಗ್ ಅಂಡ್ ಪೆಹಲಾ ಕದಮ್ ಟ್ರೈನಿಂಗ್ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ. ಪೆಹಲಾ ಕದಮ್ ಟ್ರೈನಿಂಗ್ ಅಂತ ಹೇಳಿದ್ರೆ ಏನಂದ್ರೆ ಮೊದಲ ಹೆಜ್ಜೆ. ಯಾರೆಲ್ಲ ಇವಾಗ ಬಂದಿದ್ದೀರಾ, ನಿಮ್ಗೆಲ್ಲ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಹತ್ತಕ್ಕೆ ಮೀನ್ಸ್ ಫಸ್ಟ್ ಸ್ಟೆಪ್ ಕಲಿಯೋದಕ್ಕೆ ಈ ಒಂದು ಮೊದಲ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮನ ಕಂಡಕ್ಟ್ ಮಾಡ್ತಾರೆ. ಈ ಮೊದಲ ಹೆಜ್ಜೆ ಕಾರ್ಯಕ್ರಮ ಯಾರೆಲ್ಲ ಅಟೆಂಡ್ ಆಗ್ತಾರೋ ಎಲ್ಲಾನು ಅಲ್ಲಿ ಕಲಿಸ್ತಾರೆ. ಯಾವ ತರ ನೀವು ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಹೆಂಗ್ ಕೊಡ್ಬೇಕು. ಎಷ್ಟು ಜನಕ್ಕೆ ಅದನ್ನು ಗೊತ್ತಿಲ್ಲ. ಹೋಗ್ತೀರಾ ರ್ಯಾಂಡಮ್ ಆಗಿ ತಗೊಳ್ಳಿ ಇದು ಅದು ಅಂತ ಹೇಳಿ ಕ್ಯಾಟ್ಲಾಗ್ ತಗೊಂಡು ಮಾತಾಡ್ಕೊಂಡು ಬರ್ತೀರಾ. ಅಲ್ಲ, ಸಿಸ್ಟಮ್ ಇದೆ. ಫಸ್ಟ್ ಸೆಲ್ಫ್ ಇಂಟ್ರೊಡಕ್ಷನ್, ನಾನು ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕು ಅದಿದೆ. ಅದಾದ್ಮೇಲೆ ಹೆಲ್ತ್ ಪ್ಲಾನ್ ಹೇಗ್ ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಅಂಡ್ ಪ್ರಾಡಕ್ಟ್ ಪ್ಲಾನ್ ಹೆಂಗ್ ಕೊಡ್ಬೇಕು, ಬಿಸ್ನೆಸ್ ಪ್ಲಾನ್ ಹೆಂಗ್ ಕೊಡ್ಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಇವತ್ತು ನಮ್ಗೆ 8 ಸ್ಟೆಪ್ ಆಗಿರ್ಬೋದು, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಇನ್ನೂ ಇದೆ ಬೇರೆ ಬೇರೆ ಟಾಪಿಕ್. ಈ ಸತಿ ಅಂತೂ ಇನ್ನೂ ಸೂಪರ್ ಟಾಪಿಕ್ ಗಳನ್ನ ಪ್ಲಾನ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಇದು ಎಲ್ಲಾನು ಅವತ್ತಿನ ದಿನಕ್ಕೆ ನೀವು ಏನಾದ್ರು ಟ್ರೈನಿಂಗ್ ಅಟೆಂಡ್ ಆದ್ರೆ, ಟ್ರೈನಿಂಗ್ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ರೆ ನಿಮಗೆ ನಿಮ್ಮ ಸೀನಿಯರ್ ಸಪೋರ್ಟ್ ಬೇಕಾಗಿರೋ ಅವಶ್ಯಕತೆನೇ ಇರಲ್ಲ. ಇಂಡಿವಿಜುವಲ್ ಆಗಿ ನೀವು ಕೆಲಸ ಮಾಡ್ಬೋದು. ಅಯ್ಯೋ ಮತ್ತೆ ಹೆಂಗ್ ಮೇಡಮ್, ನಮ್ ಸ್ನೇಹ ಮೇಡಮ್ ಕರೆಯಕ್ಕಾಗಲ್ವಾ, ನಾನು ಅಪ್ಲೈ ಮಾಡ್ಬೇಕಾ ಅಂದ್ರೆ, ಇವಾಗ ನೋಡಿ ಎಕ್ಸಾಂಪಲ್, ಇವಾಗ ನಮ್ಮ ಜಯಲಕ್ಷ್ಮಿ ಮೇಡಮ್ ಇದಾರೆ, ಅವ್ರು ಇರೋದು ಬನ್ನರ್ಘಟ್ಟ ರೋಡ್, ಓಕೆನಾ? ನಾನಿರೋದು ಕ್ಯಾರಪುರಂ ಅಂತ. ಇವಾಗ ಜಯಲಕ್ಷ್ಮಿ ಮೇಡಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹೋಗೋ ಜಾಗದಲ್ಲೋ, ಅಲ್ಲ ಅವ್ರು ಕೆಲಸ ಮಾಡೋ ಜಾಗದಲ್ಲೋ, ಇಲ್ಲ ಮನೆ ಹತ್ರನೋ ಯಾರೋ ಒಬ್ರು ಒಳ್ಳೆ ವ್ಯಕ್ತಿ ಸಿಕ್ಬಿಟ್ರು, ಓಕೆ, ಒಳ್ಳೆ ವ್ಯಕ್ತಿ ಸಿಕ್ಬಿಟ್ರು. ಅವಾಗ ಅವ್ರ ಮೈಂಡ್ ಅಲ್ಲಿ ಓಡೋದು ಒಂದೇ ಒಂದು, ನಳಿನಿ ಮೇಡಮ್ ನ ಕರೆದ್ರೆ ನಳಿನಿ ಮೇಡಮ್ ಮಾತಾಡಿದ್ರೆ ಆಗತ್ತಲ್ವಾ ಅಂತ ಇಮಿಡಿಯೇಟ್ ಫಸ್ಟ್ ಯೋಚನೆ ಮಾಡ್ತಾರೆ. ಬಟ್ ನಳಿನಿ ಮೇಡಮ್ ಕಾಲ್ ಮಾಡಿ ನಳಿನಿ ಮೇಡಮ್ ಅಲ್ಲಿಂದ ಬರೋಷ್ಟರಲ್ಲಿ ಗೊತ್ತು ನಮ್ಮ ಜಯ ಮೇಡಮ್ಗೆ ಹಾಸನ ಬೇಕಾದ್ರೆ ಬರ್ಬೋದು, ಅವ್ರ ಮನೆಗೆ ಹೋಗ್ಬೇಕಾದ್ರೆ 3 hour ಆಗುತ್ತೆ. ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್. ಓಕೆ ಹೋಗ್ತೀನಿ, ನಾನು ಹೋಗಲ್ಲ ಅಂತ ಹೇಳ್ತಲ್ಲ, ಹೋಗ್ತೀನಿ, ಬಟ್ 3 hours ಆಗತ್ತೆ. 3 hours ನಾನು ಬರಕ್ ರೆಡಿ ಇದೀನಿ, ಜಯ ಮೇಡಮ್ ವೇಟ್ ಮಾಡಕ್ ರೆಡಿ ಇದಾರೆ, ಪ್ರಾಸ್ಪೆಕ್ಟ್ ರೆಡಿ ಇರ್ತಾರ 3 hour.
ಇರಲ್ಲ. ಯಾಕಂದ್ರೆ ಅವ್ರಿಗಾದಂತ ಕೆಲ್ಸಗಳಿರುತ್ತೆ. ಅದೇ ಜಯ ಮೇಡಮ್ ಗೊತ್ತಾಯ್ತು ನಾನ್ ಹೇಗ್ ಮಾತಾಡ್ಬೇಕು. ನಳಿನಿ ಮೇಡಮ್ ಏನಪ್ಪ, ನಳಿನಿ ಮೇಡಮ್ ಗಿಂತ ನಾನ್ ಮಾತಾಡ್ತೀನಿ ಅಂತ ಹೇಳಿ ಕಲ್ತ್ಕೊಂಡು ಕಲ್ತಿದ್ರೆ ಮಾತಾಡ್ಬೋದಾ? ಜಯ ಮೇಡಮ್ಗೆ ಅವಾಗ ಸ್ನೇಹ ಮೇಡಮ್ ಸಪೋರ್ಟ್, ಮಹಾ ಮೇಡಮ್ ಸಪೋರ್ಟ್, ನನ್ನ ಸಪೋರ್ಟ್, ಯಾರ ಸಪೋರ್ಟ್ ಬೇಡ, ಇಂಡಿವಿಜುವಲ್ ಆಗಿ ಮಾಡ್ಬೋದಾ? ಅವಾಗ ಇನ್ನು ಫಾಸ್ಟ್ ಆಗಿ ನೀವು ಗೆಲ್ಬೋದಾ? ಅದೇ ತರ ನಮ್ಮ ನಮ್ಮ ನಾಗಮಣಿ ಮೇಡಮ್ ಇದಾರೆ, ಅವರು ಅಷ್ಟೇ ರಮೇಶ್ ಸರ್ ಬರೋವರೆಗೂ ಕಾಯ್ಬೇಕು, ಇಲ್ಲ ಅಂದ್ರೆ ಪ್ರಿಯಾ ಮೇಡಮ್ ಬರೋವರೆಗೂ ಕಾಯ್ಬೇಕು. ಅವ್ರು ಬರೋ ಅಷ್ಟದಲ್ಲಿ ಇಲ್ಲಿ ಅವರು ಇರ್ತಾರ, ವೇಟ್ ಮಾಡ್ತಾರ ಅಂದ್ರೆ ಇರಲ್ಲ. ಅದೇ ನೀವು ಕಲ್ತ್ರೆ ನೀವೇ ಪ್ರೆಸೆಂಟೇಶನ್ ಕೊಡ್ಬೋದಲ್ಲ, ನೀವೇ ಕ್ಲೋಸಿಂಗ್ ಮಾಡ್ಬೋದಲ್ಲ ಅವ್ರದ್ದು. ಅರ್ಥ ಆಯ್ತಾ? ಹಂಗಾಗಿ ದಯವಿಟ್ಟು ಹೇಳೋದು ಒಂದೇ ಒಂದು, ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರೆ ನಾವ್ ಯಾವ್ದೇ ಕಾರಣಕ್ಕೂ ನಾವು ಗೆಲ್ಲಕ್ಕಾಗಲ್ಲ, ಯಾವ್ದೇ ಪ್ಲಾಟ್ಫಾರ್ಮ್. ಅದ್ರಲ್ಲಿ ಅದೇ ತರ ಎಸ್ಪೆಷಲಿ ಇಲ್ಲಿನೂ ಅಷ್ಟೇ, ನಮ್ ಡೈರೆಕ್ಟರ್ ಇಂಡಸ್ಟ್ರಿಯಲ್ಲಿ ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರೆ ನಾವ್ ಗೆಲ್ಲಕ್. ಮೇಡಮ್ ನಾನು ಆಲ್ರೆಡಿ ಬೇಲಾಕತಮ್ ಅಟೆಂಡ್ ಆಗ್ಬಿಟ್ಟಿದ್ದೀನಿ. ಲಾಸ್ಟ್ ಇಯರ್ ಇತ್ತಲ್ಲ ಬೇಲಾಕತಮ್ ಟ್ರೈನಿಂಗ್, ಎಷ್ಟು ಜನ ಬಂದಿದ್ರಿ ಇಲ್ಲಿ ಇರೋರು? ತುಂಬಾ ಜನ ಬಂದಿದ್ದೀರಾ ಅಂತ ನನ್ಗೆ ಗೊತ್ತು. ಬಟ್ ಆದ್ರೆ ನೀವು ಬಂದ್ರಿ, ನೀವು ಕಲ್ತ್ರಿ. ಇವಾಗ ನಿಮ್ಮ ಅಂಡರ್ ಒಂದು ಟೀಮ್ ಇರತ್ತಲ್ವಾ, ಅವ್ರನ್ನ ಕೂರ್ಸ್ಬೇಕು ಈ ಒಂದು ಟ್ರೈನಿಂಗ್ಗೆ. ನಿಮ್ಗೋಸ್ಕರ ಅಲ್ಲ ಟ್ರೈನಿಂಗ್, ಇವಾಗ ನಿಮ್ಮ ಅಂಡರ್. ಹಂಗಾಗಿ ನಾನ್ ಬರೋದ್ ಬೇಡ ಅಂತ ಹೇಳಿದ್ರೆ ನೀವು ಹಂಗೆಲ್ಲ ನಿಮ್ ಮೈಂಡಲ್ಲಿ ಇದ್ರೆ ನಿಮ್ಗಿಂತ ದೊಡ್ಡರು ಯಾರು ಇಲ್ಲ, ಹಂಗ್ಬಿಟ್ಟು ಅನ್ಕೊಳ್ಳೋದು ಹೋಗ್ಬಿಡಿ. ಓಕೆ ಅಪ್ಪ, ಲಾಸ್ಟ್ ಇಯರ್ ಬಂದ್ರಲ್ಲ ಬೇಲಾಕತಮ್ ಟ್ರೈನಿಂಗ್ಗೆ, ಏನೆಲ್ಲ ಹೇಳ್ಕೊಟ್ರಿ ಇವಾಗ ಹೇಳಿ ಅಂದ್ರೆ ಯಾರು ಅಯ್ಯೋ ಏನ್ ಹೇಳ್ಕೊಟ್ರು ಅಂತ ಯೋಚನೆ ಮಾಡ್ತೀರಾ. ಒಂದು ಬೇಡ, ಒಂದೊಂದು ಟಾಪಿಕ್ ನಾನೇ ಹೇಳ್ತೀನಿ ಸತ್ತೋದರ್ಗೆ. ಸರ್ ಇವಾಗ ಒಬ್ಬೊಬ್ರಿಗೆ ಒಂದು ಟಾಪಿಕ್ ಕೊಡೋಣ ಸರ್, ಅವರೇ ಟ್ರೈನಿಂಗ್ ಕೊಡ್ತಾರ ಸರ್. ಎಷ್ಟ್ ಜನ ಕೊಡ್ತೀರಾ ಟ್ರೈನಿಂಗ್? ಆಗಲ್ಲ. ಮೀನ್ಸು ಪದೇ 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 ಕಲ್ತ್ರೆ ಮಾತ್ರನೇ ನಾವು ಮಾತಾಡಕ್ಕಾಗತ್ತೆ, ಟ್ರೈನಿಂಗ್ ಕೊಡಕ್ಕಾಗತ್ತೆ. ಸ್ಟೇಜ್ ಅಲ್ಲಿ ನಿಂತು ಮಾತಾಡೋದು ಅಷ್ಟು ಈಸಿ ಇಲ್ಲ. ಕಂಪ್ಲೀಟ್ಲಿ ಕಲ್ತ್ಕೊಂಡ್ರೆ ಮಾತ್ರನೇ ನಾವು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡಕ್ಕಾಗತ್ತೆ. ಅಷ್ಟು ಜನ ಮುಂದೆ ಬೈಕ್ ಇಟ್ಕೊಂಡು ಮಾತಾಡ್ಬೇಕಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ. ಕಲ್ತಿದ್ರೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀವಿ, ಕಲ್ತಿಲ್ಲ ಅಂತ ಹೇಳಿದ್ರೆ ಅಂತೀವಿ. ಹೌದಾ? ಹಂಗಾಗಿ ದಯವಿಟ್ಟು ಕಲಿಬೇಕಂತ ಹೇಳಿದ್ರೆ ನಮ್ಮ ಒಂದು ಬೇಲಾಕತಮ್ ಟ್ರೈನಿಂಗ್, ಅದ್ರಲ್ಲಿ ಇವಾಗ ಯಾರೆಲ್ಲ ರೀಸೆಂಟ್ಲಿ ಬಂದಿದ್ದೀರಾ, ತುಂಬಾ ಜನ ಹೊಸ ಮುಖಗಳು ಕಾಣಿಸ್ತಾ ಇದೆ ನನ್ಗೆ ಇಲ್ಲಿ. ರೀಸೆಂಟ್ಲಿ ಹೊಸ ಪ್ರಾಸ್ಪೆಕ್ಟ್ ಗಳು ಏನ್ ಬಂದಿದ್ದೀರಾ, ಹೊಸ ಲೆಜೆಂಡ್ಸ್ ಬಂದಿದ್ದೀರಾ, ಹೊಸ ಅಪ್ಕಮಿಂಗ್ ಡೈಮಂಡ್ಸ್ ಗ್ರೋಡ್ಪತೀಸ್ ಏನ್ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಒಂದು ಅಮೂಲ್ಯವಾದಂತ ಅವಕಾಶ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳೋದಾ, ಇಲ್ಲ ಡೈಮಂಡ್ ಆಪರ್ಚುನಿಟಿ ಅಂತ ಹೇಳೋದಾ, ಇಲ್ಲ ಪ್ಲಾಟಿನಮ್ ಆಪರ್ಚುನಿಟಿ ಅಂತ ಹೇಳೋದಾ ಅಂತ ನನ್ಗೆ ಗೊತ್ತಿಲ್ಲ. ಅನ್ನೋದು ಬ್ಯೂಟಿಫುಲ್ ಆಪರ್ಚುನಿಟಿ ನಿಮ್ಗೆ ಎಲ್ರಿಗೂ ಸಿಗ್ತಾ ಇದೆ ಬೇಲಾಕತಮ್ ಟ್ರೈನಿಂಗ್. ಅದ್ರಲ್ಲಿ ಎಸ್ಪೆಷಲಿ ಇದೆ ಜುಲೈ ನಮ್ಗೆ ಆಲ್ಮೋಸ್ಟ್ ಅಲ್ಲೂ ಜುಲೈ ಸೆಕೆಂಡ್ ಥರ್ಡ್ ಫೋರ್ತ್. ಸರ್ ಥ್ಯಾಂಕ್ ಯು ಸರ್. ಸೆಕೆಂಡ್ ಥರ್ಡ್ ಫೋರ್ತ್ 2 nights 3 days ನಮ್ಗೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಮ್ಗೆ ಕಂಡಕ್ಟ್ ಮಾಡಿದ್ದಾರೆ. ರಿಯಲಿ ಸಖತ್ ಖುಷಿ ಆಗ್ತಾ ಇದೆ. ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ನೀವು ಬರ್ತಾ ಇದ್ದೀರಾ ನನ್ಗೆ ಗೊತ್ತು. ಆಕ್ಚುಲಿ ನನ್ನ ಪ್ರಕಾರ ಇಲ್ಲಿ ಯಾರು ಮಿಸ್ ಮಾಡಲ್ಲ, ಯಾಕಂದ್ರೆ ನೀವೆಲ್ರೂ ಕಲಿಯೋದಕ್ಕೆ ತುಂಬಾ ಆಸಕ್ತಿ ಇರೋ ವ್ಯಕ್ತಿಗಳು, ಕಲಿಬೇಕು ಅಂತ ಒಂದು ಆಸಕ್ತಿ ಇರೋ ವ್ಯಕ್ತಿ, ಗೆಲ್ಬೇಕು ಅನ್ನೋ ಒಂದು ಆಸಕ್ತಿ ಇರೋ ವ್ಯಕ್ತಿಗಳು ಎಲ್ರು. ಇಲ್ಲಿ ಎಷ್ಟು ಜನ ಅಂತ ಹೇಳಿದ್ರೆ ಆಲ್ಮೋಸ್ಟ್ 64 ಮೆಂಬರ್ಸ್ ಬರ್ತೀವಿ, ಇನ್ಕ್ಲೂಡಿಂಗ್ ನನ್ನೂ ಸೇರಿ. ಯಾಕಂದ್ರೆ ಬೇಕು ಅನ್ನೋರು, ಗೆಲ್ಬೇಕು ಅನ್ನೋರು ಮಾತ್ರ ಇವತ್ತು ಝೂಮ್ ಬಂದಿದ್ದೀರಾ. ನೀವೆಲ್ರು ಬಂದಿದ್ದೀರಾ, ನಿಮ್ಗೆಲ್ರಿಗೂ ಎಲ್ಲ ಒಳ್ಳೆ ಆಸಕ್ತಿ ಇದೆ ನಾನ್ ಗೆಲ್ಬೇಕು ಅಂತ ಹೇಳಿ ನೀವೆಲ್ರು ಬರ್ತಾ ಇದ್ದೀರಾ, ನನ್ಗೆ ಅದ್ರಲ್ಲಿ ಎರಡನೇ ಡೌಟೇ ಇಲ್ಲ. ಬಟ್ ಆದ್ರೆ ನೀವ್ ಗೆಲ್ಬೇಕಾ? ಇವತ್ತು ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ಇವತ್ತು ಜಯಾ ಮೇಡಮ್ ಬರ್ತಾರೆ ಅಂತ ಅನ್ಕೊಂಡು ನಾನು ಎಕ್ಸಾಂಪಲ್ ಜಯಾ ಮೇಡಮ್ ತಗೋತೀನಿ. ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಬಂದ್ರೆ ಪ್ರಾಫಿಟ್ ಹೆಲ್ಪ್ ಆಗೋದು ಸ್ನೇಹ ಮೇಡಮ್ಗೆ. ಯಾಕೆ ಗೊತ್ತಾ? ಜಯಾ ಮೇಡಮ್ ಕಲ್ತು ಫೀಲ್ಡ್ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಜಯಾ ಮೇಡಮ್ ಹೆಲ್ಪ್ ಆಗ್ಬೇಕಂತ ಹೇಳಿದ್ರೆ ಜಯಾ ಮೇಡಮ್ ಏನ್ ಮಾಡ್ಬೇಕು, ಅವ್ರ ಟೀಮ್ ಇಂದ ಇಬ್ಬರನ್ನ ಕೂರ್ಸ್ಕೊಂಡ್ರೆ, ಮೀನ್ಸ್ ಲೆಫ್ಟ್ ಅಂಡ್ ರೈಟ್ ಏನ್ 2 ಟೀಮ್ 2 ಮೆಂಬರ್ಸ್ ಇರ್ತಾರೆ, ಅವ್ರನ್ನ ಟ್ರೈನಿಂಗ್ ನ ಕೂರ್ಸ್ಕೊಂಡ್ರೆ ಅವ್ರಿಬ್ರು ವರ್ಕ್ ಮಾಡ್ತಾ ಹೋದ್ರೆ ಜಯಾ ಮೇಡಮ್ ಆರಾಮಾಗಿರ್ಬೋದು. ಎಸ್. ಅದೇ ತರ ನಮ್ಮ ಸುನೀತಾ ಮೇಡಮ್ ಇದಾರೆ. ಸುನೀತಾ ಮೇಡಮ್ ಕಲಿತಾ ಇದಾರೆ, ಓಕೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಅವ್ರ ಟೀಮ್ ಇಂದ ಅವ್ರು ಎಷ್ಟು ಜನ ಕೂರ್ಸ್ಕೊಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರೇನಾದ್ರು ಅವ್ರ ಲೆಫ್ಟ್ ಟೀಮ್ ಅವ್ರ ರೈಟ್ ಟೀಮ್ ಇಬ್ಬರನ್ನ ಕೂರ್ಸ್ಕೊಂಡ್ರೆ ಅವ್ರಿಬ್ರು ಓಕೆ, ಅವ್ರ ಇಂಡಿವಿಜುವಲ್ ಆಗಿ ಕೆಲಸ ಮಾಡಕ್ ಶುರು ಮಾಡಿದ್ರೆ, ಅವ್ರು ಕೆಲಸ ಮಾಡ್ಕೊಂಡ್ರೆ ನಿಮ್ಮ ಕೆಲಸ ಈಸಿ ಆಗತ್ತಾ ಕಷ್ಟ ಆಗತ್ತಾ? ಸುನೀತಾ ಮ್ಯಾಮ್ ಈಸಿ ಆಗತ್ತಾ? ಖಂಡಿತ ಈಸಿ ಆಗತ್ತೆ. ಅದೇ ತರ ನಮ್ಮ ಪದ್ಮಾವತಿ ಮೇಡಮ್ ಇದ್ದಾರೆ. 100% ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ಸಖತ್ ಒಂಥರ ನನ್ಗೆ ಹೇಳೋದು ಒಂದು ಬೂಸ್ಟ್ ಕುಡ್ದಿರೋ ತರ ಒಂದು ಬೂಸ್ಟ್ ಆಗತ್ತೆ ನಮ್ಮ ಬಾಡಿ. ಯಾಕಂದ್ರೆ ಅಷ್ಟು ಎನರ್ಜೆಟಿಕ್ ಆಗಿ, ಅಷ್ಟು ಆಕ್ಟಿವ್ ಆಗಿದ್ದೀರಾ ನೀವು ಬರ್ತಾ ಇದೀರಾ. ಓಕೆ, ಅದೇ ತರ ನಿಮ್ ತರನೇ ನಿಮ್ಮ ಟೀಮ್ ಅವ್ರನ್ನ ನೀವೇನಾದ್ರೂ ಬೇಲಾಕತಮ್ ಟ್ರೈನಿಂಗ್ ನ ಕೂರ್ಸ್ಕೊಂಡ್ರೆ
ಅನ್ಬಿಲೀವಬಲ್ ಪದ್ಮಾವತಿ ಮೇಡಮ್. ನೀವು ಹೋಗಿ ಇಂಡಿವಿಜುವಲ್ ಆಗಿ ನೀವು ಕೆಲಸ ಮಾಡ್ತೀರಲ್ವಾ, ಅದೇ ತರ ನಿಮ್ಮ ಟೀಮ್ ಅವ್ರು ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾರೆ, ಅವ್ರು SP ತರ್ತಾರೆ. ಆಟೋಮೆಟಿಕ್ ಆಗಿ ಟಕ 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 ಅಂತ ನಿಮ್ಮ ರ್ಯಾಂಕ್ ಕಂಪ್ಲೀಟ್ ಆಗ್ಬೋದು. ನಿಮ್ಮ ರ್ಯಾಂಕ್ ಕಂಪ್ಲೀಟ್ ಆದ್ರೆ ನಿಮಗೆ ಇನ್ಕಮ್ ಜನರೇಟ್ ಆಗುತ್ತೆ. ಇನ್ಕಮ್ ಜನರೇಟ್ ಆದ್ರೆ ನಿಮ್ಮ ಒಂದು ಸೆಲೆಬ್ರೇಷನ್ಸ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಿ. ಈ ತರ ಪ್ರತಿಯೊಬ್ಬರು ಯೋಚನೆ ಮಾಡ್ಬೇಕಾಗಿರೋದು. ನೋಡಿ, ಇದು ಮೊದಲ ಹೆಜ್ಜೆ ಅನ್ನೋದು ನಮ್ಮ ಸಿಸ್ಟಮ್ ನ ಹೇಗೆ, ನಮ್ಮ ಸಿಸ್ಟಮ್ ಅಂದ್ರೆ ಏನು ಎಲ್ಲಾನು ಅರ್ಥ ಆಗುತ್ತೆ ನಿಮ್ಗೆ. ವೈ ವಿ ಸ್ಟಾರ್, ವಿ ಸ್ಟಾರ್ ಅಂದ್ರೆ ಏನು, ವಿ ಸ್ಟಾರ್ ಯಾಕೆ ಮಾಡ್ಬೇಕು, ಅದೇ ಹೇಳ್ತೀನಲ್ಲ ನಿಮ್ಗೆ. ಯಾಕೆ ಏನಕ್ಕೆ ಯಾವ್ದಕ್ಕೋಸ್ಕರ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಫುಲ್ ಅಂಡ್ ಫುಲ್ ನಿಮ್ಗೆ ಅವತ್ತಿನ ದಿನಕ್ಕೆ ಗೊತ್ತಾಗತ್ತೆ. ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನಮ್ಗೆ ಮೈಸೂರಲ್ಲಿ ನಿಜವಾಗ್ಲೂ ಒನ್ ಆಫ್ ಬ್ಯೂಟಿಫುಲ್ ರೆಸಾರ್ಟ್. ಓ ಮೈ ಗಾಡ್, ಇವಾಗ್ಲೂ ನನ್ಗೆ ಜ್ಞಾಪಕ ಇದೆ. ಅವತ್ತು ನಾವು ಹೋಗಿರೋ ರೆಸಾರ್ಟ್ ಫುಲ್ ವಿಲ್ಲಾಸ್, ಅದು ಆಕ್ಚುಲಿ ಎಲ್ಲಾ ವಿಲ್ಲಾಸು, ಎಲ್ಲ ಟ್ಯೂಪ್ಲೆಕ್ಸ್ ತರ ಒಂದೇ ಮನೆಯಲ್ಲಿ ಒಂದು 3-4 ರೂಮ್ ಇದ್ರೆ ಹೇಗಿರತ್ತೆ ಟ್ಯೂಪ್ಲೆಕ್ಸ್ ಮನೆ, ಆ ತರ ಇತ್ತು. ಎಲ್ಲಾನು ಏನ್ರಿ ಹೇಗಿದ್ದೀರಾ ಅಂದ್ರೆ ಅಕ್ಕಪಕ್ಕ ಮನೆ ಇರೋ ತರ. ಯಾಕಂದ್ರೆ ನಾವು ದೊಡ್ಡ ಹೋಟ್ಲ್ಗೆಲ್ಲ ಹೋಗಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದಕ್ಕಿಂತ ಇದು ಸಿಕ್ಕಾಬಿಟ್ಟು ಸಖತ್ತಾಗಿತ್ತು ಮಾತ್ರ ನಮ್ಗೆ. ಅದ್ರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್, ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು. ಅಂಡ್ ಔಟ್ಡೋರ್ ಗೇಮ್ ಅಂತೂ ನಾವೊಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ನಾವು 2 ನೈಟ್ ಏನಿದೀವಿ ನಿದ್ದೆನೆ ಮಾಡಿಲ್ಲ ನಾವು. ಯಾಕಂದ್ರೆ ನಮ್ದು ಸ್ವಲ್ಪ ಟ್ರೈನಿಂಗ್ ಇತ್ತು. ಟ್ರೈನಿಂಗ್ ಆದ ತಕ್ಷಣ ಯಾರು ನಿದ್ದೆ ಮಾಡಿಲ್ಲ, ಎಲ್ಲ ಸೈಕ್ಲಿಂಗ್. ನಾನು ಚಿಕ್ಕ ವಯಸ್ಸಲ್ಲಿ ಸೈಕ್ಲಿಂಗ್ ಮಾಡಿದ್ದು. ಆಫ್ಟರ್ ದಟ್ ಲಾಸ್ಟ್ ಇಯರ್ ನಾನು ಬೇಲಾಗದಂ ಟ್ರೈನಿಂಗ್ ಅಲ್ಲಿ ನಾನು ಸೈಕ್ಲಿಂಗ್ ಮಾಡಿದ್ದು. ಅದು ಇವಾಗ್ಲೂ ನನ್ಗೆ ಅದು ಸಿಕ್ಕ ಸೈಕಲ್ ಓಡಿಸಿದಲ್ಲ, ಓ ಮೈ ಗಾಡ್ ಸಖತ್ ಮೆಮೊರಬಲ್ ಅದು. ಜೊತೆಗೆ ಶಟಲ್ ಬ್ಯಾಟ್ ಆಡಿದ್ದು, ಖೋಖೋ ಆಡಿದ್ದು, ಹೌದಲ್ವಾ. ಅಂಡ್ ಆಮೇಲೆ ಅದು ನಮ್ಗೆ ಫೈರ್ ಕ್ಯಾಪ್, ಓ ಮೈ ಗಾಡ್ ಯಾವ ಲೆವೆಲ್ ಇತ್ತು ಡ್ಯಾನ್ಸು. ಯಾರು ಒಬ್ರನ್ನ ಬಿಟ್ಟಿಲ್ಲ ಅವತ್ತು. ಎಲ್ರು ಡ್ಯಾನ್ಸ್ ಆಡಿ 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 ಎಲ್ರು, ಇಲ್ಲ ನನ್ಗೆ ಡ್ಯಾನ್ಸ್ ಆಡಕ್ ಬರಲ್ಲ, ನನ್ಗೆ ಬರಲ್ಲ ಅನ್ನೋರು ಆಮೇಲೆ ತಿರುಗಿ ನೋಡಿದ್ರೆ ಡ್ಯಾನ್ಸ್ ಆಡ್ತಾ ಇದಾರೆ. ಮೀನ್ಸ್ ಅಲ್ಲಿ ಏನಾಗತ್ತದೆ ಅಂದ್ರೆ ಒಬ್ರನ್ನ ಅಲ್ಲಿ ಸುಮ್ನೆ ಕೂರಕ್ಕೆ ಅದು ಆಗಲ್ಲ ಬಿಡಿ. ಆಟೋಮೆಟಿಕ್ ಆಗಿ ಅದು ಏನಾಗುತ್ತದೆ ಅಂದ್ರೆ ಡ್ಯಾನ್ಸ್ ಆಡ್ಲೇಬೇಕು ಅನ್ನೋಂತ ಒಂದು ರೇಂಜಿಗೆ ಅದು ನಮ್ಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ. ಅದೇ ತರ ಒಂದೇ ಸೆಕೆಂಡು ನನ್ ವಿಡಿಯೋನ ನಿಮ್ಗೆ ಪ್ಲೇ ಮಾಡಿನೇ ತೋರಿಸ್ಬಿಡ್ತೀನಿ ಹೇಗಿತ್ತು ಅಂತ ಹೇಳಿ. ಪ್ಲೇಸ್ ಹೇಗಿದೆ ಅಂತ ನೀವು ಎಲ್ರು ನೋಡಕ್ಕೆ ಒಳ್ಳೆ ಅವಕಾಶ ನಿಮ್ಗೆ. ಕಾಣಿಸ್ತಾ ಇದೆಯಾ? ಎಸ್ ಮೇಡಮ್. ಇದು ಗ್ರೂಪ್ಗೂ ಬರತ್ತೆ ಈ ವಿಡಿಯೋ. ನೋಡಿದ್ರಲ್ಲ, ನಿಜವಾಗ್ಲು ಅನ್ಬಿಲೀವಬಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ದಯವಿಟ್ಟು ಇದು ಮಿಸ್ ಮಾಡಕ್ ಹೋಗ್ಬಿಡಿ. ನನ್ ಪ್ರಕಾರ ನೀವೆಲ್ಲರೂ ಬರ್ತಾ ಇದೀರ ಅಂತ ಗೊತ್ತು, ಬಟ್ ನಿಮ್ ಟೀಮ್ ಇಂದ ಎಷ್ಟು ಜನ ಕೂರಿಸ್ಕೊಳ್ಬೇಕು ಇವತ್ತಿನಿಂದ ನಿರ್ಧಾರ ತಗೊಳ್ಳಿ. ಇದಕ್ಕೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ 6000 rupees ಇದೆ. ಓಕೆನಾ. 6000 rupees ಎಂಟ್ರಿ ಪಾಸ್ ಇದೆ. ಬಟ್ ಆದ್ರೆ ನಿಮ್ಗೆಲ್ರಿಗೂ ಒಂದು ಹೆಲ್ಪ್ ಆಗ್ಲಿ, ಸ್ವಲ್ಪ ಬೋರ್ಡನ್ನ ಕಡಿಮೆ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ನಮ್ಮ ಸತ್ತೋ ಸರ್ ಏನ್ ಮಾಡಿದ್ರು, ಪ್ರಾಡಕ್ಟ್ ಕೊಟ್ಟು 7000 rupees ಪೇ ಮಾಡಿದ್ರೆ ನಿಮ್ಗೆ ಬೆರಿಕಾಪ್ ಅಂಡ್ ಲಿವೋಕಾಪ್ 2 ಕೊಟ್ಟು, ನೋಡಿ ಇವಾಗ ಎಕ್ಸಾಂಪಲ್ ನೀವೇನಾದ್ರು ಒಬೇಕಾಪ್ ಅಂಡ್ ಲಿವೋಕಾಪ್ ಏನಾದ್ರು ನೀವು ತಗೊಳ್ತೀರಾ 7000 rupees ಕೊಟ್ಟು ಅಂದ್ರೆ ನಿಮ್ಗೆ ಅಲ್ಲಿ ಉಳಿಯೋದು 2000 ರೂಪಾಯಿ ಮಾತ್ರ. 2000 ರೂಪಾಯಿಗೆ 2 night 3 daysಗೆ ನಿಮ್ಗೆ ರೆಸಾರ್ಟ್ ಉಳ್ಕೊಳಕ್ಕೆ, ಊಟಕ್ಕೆ, ಟ್ರೈನಿಂಗ್ಗೆ ಯಾರ್ರೀ ಕೊಡ್ತಾರೆ? ಏನಿಲ್ಲ, ನೀವು ಬೇಕಾದ್ರೆ ಇವಾಗ ಆಲ್ರೆಡಿ ಗ್ರೂಪ್ ಅಲ್ಲಿ ವಿಡಿಯೋ ಬಂದಿರತ್ತೆ. ಆ ವಿಡಿಯೋಸ್ ಅಲ್ಲಿ ಏನ್ ಹೋಟೆಲ್ ಹೆಸರಿದೆ ನೀವು ಗೂಗಲ್ ಅಲ್ಲಿ ಹಾಕಿ, ಒಂದ್ ದಿನಕ್ಕೆ ರೂಮ್ಗೆ ಎಷ್ಟಾಗತ್ತೆ ಅಂತ ಹೊಡೀರಿ ಸಾಕು, ಊಟಕ್ಕೆ ಎಷ್ಟಾಗತ್ತೆ ಅಂತ ಹೊಡೀರಿ ಸಾಕು, ಒಂದ್ ದಿನಕ್ಕೆ. ಹಂಗಾದ್ರೆ 2 night 3 daysಗೆ ಎಷ್ಟಾಗ್ಬೋದು ಅಂತ ನೀವೇ ಕ್ಯಾಲ್ಕುಲೇಷನ್ ಮಾಡಿದ್ರು. ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಎಲ್ಲೋ ಹೋಗುತ್ತೆ. ಬಟ್ ಆದ್ರೆ ನಿಮ್ಗೆ ಈ 6000 ಏನು ಹಾಕಿದಾರಲ್ಲ, 6000 ಏನು ಇಲ್ಲ ಅಂತಾನೆ ಹೇಳ್ಬೋದು. ಒಂದೇ ದಿನಕ್ಕೆ ಪೈಸಾ ವಸೂಲಾಗತ್ತೆ, ಅದ್ರಲ್ಲಿ ಎರಡನೇ ಡೌಟೇ ಇಲ್ಲ. ಬಟ್ ಆದ್ರೆ ಇಲ್ಲಿ 7000 rupees ಕೊಟ್ಟು ನೀವು ಪ್ರಾಡಕ್ಟು ಬರುತ್ತೆ. ಜಸ್ಟ್ 2000 ರೂಪಾಯಿಗೆ ನಿಮ್ಗೆ ಟ್ರೈನಿಂಗು ಅಂಡ್ ಅದು ಜೊತೆ ನಮ್ಗೆ ಅಕಾಮಿಡೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲಾ ತರ ವ್ಯವಸ್ಥೆಗಳು ಅಲ್ಲಿ ನಿಮ್ಗೆ ಆಗತ್ತೆ. ಹಂಗಾಗಿ ಅದನ್ನು ಯಾಕೆ ಚಾನ್ಸ್ ನಾವು ಮಿಸ್ ಮಾಡ್ಕೊಳ್ಬೇಕು. ಅದ್ರಲ್ಲಿ ಎಸ್ಪೆಷಲಿ ಇವತ್ತು ಲಾಸ್ಟ್ ಅಂತ ಹೇಳಿದ್ದಾರೆ. ಬಟ್ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಎಲ್ರು ಇದ್ದೀರಾ, ಸರ್ ಒಂದು ರಿಕ್ವೆಸ್ಟ್ ನಾನು ಮಾಡ್ಕೊಳ್ತೀನಿ. ಯಾಕಂದ್ರೆ ತುಂಬಾ ನನ್ನ ಟೀಮ್ ಕ್ಯಾಶ್ ಇದೆ ಮೇಡಮ್, ಅಕೌಂಟ್ ಅಲ್ಲಿ ಹಾಕಕ್ ಆಗ್ತಾ ಇಲ್ಲ, ಕ್ಯಾಶ್ ಇದೆ ಅಂತ ಕೇಳ್ತಾ ಇದಾರೆ. ತುಂಬಾ ಜನ ಏನಾದ್ರೂ ಒಂದು ದಿನ ಟೈಮ್ ಕೊಟ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾ ಇದಾರೆ. ತುಂಬಾ ಜನ ನನಗೆ ಲೀಡರ್ಸ್ ಕಾಲ್ ಮಾಡಿದ್ರು, ಮೇಡಮ್
ನಾನಂತೂ ಟ್ರೈನಿಂಗ್ ಬರ್ತೀನಿ, ಮಿಸ್ ಮಾಡಲ್ಲ. ಅದ್ರಲ್ಲಿ ಇದು ಒಳ್ಳೆ ಅವಕಾಶ ನಮ್ಗೆ 7,000 ಪೇ ಮಾಡ್ಬಾರದು. ಬಟ್ ಡೇಟ್ ಇರುತ್ತೆ, ಲಾಸ್ಟ್ ಅಂದ್ರೆ ಕಷ್ಟ ಆಗತ್ತೆ ಮೇಡಮ್, ಏನಾದ್ರು ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಡಿ ಅಂತ. ನಾನು ಒಬ್ಳೆ ಕೇಳಿದ್ರೆ ಆಗಲ್ಲ. ಇವತ್ತು ಝೂಮ್ ಮೀಟಿಂಗ್ ಆದ್ಮೇಲೆ ಯಾರಿಗೆಲ್ಲ ಬೇಕು ನಾನು ಕೇಳ್ತೀನಿ, ಒಂದು ಆಡಿಯೋ ಹಾಕ್ತೀನಿ, ನೀವು ಒಂದು ಆಡಿಯೋಗಳು ಹಾಕಿ 100% ನೋಡೋಣ ಸರ್, ಏನಾದ್ರು ಎಕ್ಸ್ಚೇಂಜ್ ಮಾಡ್ಕೊಟ್ರೆ ಎಲ್ರಿಗೂ ಹೆಲ್ಪ್ ಆಗತ್ತೆ. ಹಂಗಾಗಿ ದಯವಿಟ್ಟು ಪ್ಲಾನ್ ಮಾಡ್ಕೊಳ್ಳಿ. ಹೇಳಾಗತ್ತಮ್ ಟ್ರೈನಿಂಗ್ ನೀವು ಬರೋ ಜೊತೆಗೆ ನೀವು ಟೀಮನ್ನು ಕೂರ್ಸ್ಕೊಳಕ್ಕೆ ಜಸ್ಟ್ 7,000 ರುಪೀಸ್ ಪೇ ಮಾಡೋ ಮುಖಾಂತರ ಪ್ರಾಡಕ್ಟ್ ಕೊಟ್ಟು ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಇಲ್ಲ ನಂಗೆ ಪ್ರಾಡಕ್ಟ್ ಬೇಡ ಅಂತ ಹೇಳಿದ್ರೆ ಜಸ್ಟ್ 6,000 ರುಪೀಸ್ ನ ಪೇ ಮಾಡಿದ್ರೆ ಸಾಕು. 2 ನೈಟ್ 3 days ಗೆ ನಿಮ್ಗೆ ಸೇಮ್ ಅದೇ ತರ ರೆಸಾರ್ಟ್ ನಿಮ್ಗೆ ಉಳ್ಕೊಳಕ್ಕೆ, ಊಟಕ್ಕೆ ಅಂಡ್ ಟ್ರೈನಿಂಗ್ಗೆ ಎಲ್ಲದಕ್ಕೂ ನಿಮ್ಗೆ ಅದಾಗತ್ತೆ. ಹಂಗಾಗಿ ಅದ್ರ ಕಡೆಗೆ ಹೆಚ್ಚಿನ ಗಮನ ಕೊಡಿ, ಯಾರು ಮಿಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಅಂಡ್ ಅದೇ ತರ ಇವಾಗ ನಮ್ಗೆ ಇನ್ನೊಂದು ಅವಕಾಶ ಅಂತ ಬಂದ್ರೆ, ಈ ಒಂದು ವಾರ ಕಟ್ಟಪ್ ಆಲ್ರೆಡಿ ನಾವು ಇವತ್ತು ಮಂಡೇ, ನೆನ್ನೆ ಸೂಪರ್ ಡೂಪರ್ POP ಎಲ್ಲಾ ಕಡೆ ನಡೆದಿದೆ, ಸಿಕ್ಕಾಪಡೆ ಸಕ್ಕತ್ತಾಗಿ POP ನಡೆದಿದೆ. ಎಲ್ಲ ನ್ಯೂ ಪ್ರಾಸ್ಪೆಕ್ಟ್ ಅಂದ್ರೆ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡಿ ಈ ವಾರ ಕ್ಲೋಸಿಂಗ್ ನ ಮಾಡ್ಕೊಳಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಈ ವಾರ ಕ್ಲೋಸಿಂಗ್ ಮಾಡ್ಕೊಂಡ್ರೆ ನಮ್ಗೆ ಎಂತ ನೋಡಿ ಎಷ್ಟೆಷ್ಟು ಅಂತ ಹೇಳಿದ್ರೆ, ಫಸ್ಟ್ ನಮ್ಗೆ ಕೊಟ್ಟಿರೋ ಆಫರ್ ನಿಮ್ಗೆ ಎಷ್ಟು ಜನ ಗೊತ್ತಿದೆ. ಜಸ್ಟ್ 100 SP ಮಾಡ್ಕೊಂಡ್ರೆ ಸಾಕು ನಮ್ಗೆ ಆನ್ಲೈನ್ 2 days ಟ್ರಿಪ್. ಅದು ಆಲ್ರೆಡಿ ಆ ವಿಡಿಯೋಸ್ ಫೋಟೋಸ್ ನೀವು ಎಷ್ಟು ಜನ ಗ್ರೂಪ್ ಅಲ್ಲಿ ನೋಡಿದ್ರೆ ಅಂತ ಗೊತ್ತಿಲ್ಲ. ಅನ್ಬಿಲೀವಬಲ್ ಟ್ರಿಪ್ ಗಳಾಗಿರುತ್ತೆ. ಎಷ್ಟು ಜನ ನೋಡಿರ್ಬೋದು, ಹೋಗಿರ್ಬೋದು. ಬಟ್ ನಮ್ಮ RK ಫ್ಯಾಮಿಲಿ ಬರೋದು ಆ ಒಂದು ಅವಕಾಶ, ಯಾಕಂದ್ರೆ ಆಲ್ರೆಡಿ ನಾವು ದಾಂಡೇಲಿ, ಊಟಿ ಹಲವಾರು ಕಡೆ ನಾವು ಆಲ್ರೆಡಿ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಬಂದಿದೀವಿ. ಅದೇ ತರ ಒಂದ್ ಸೆಕೆಂಡ್ ಯೋಚನೆ ಮಾಡಿ ನೋಡಿ, ನಾವೆಲ್ಲರೂ ಕೂರ್ದು ಹೋದ್ರೆ ಯಾವ ಲೆವೆಲ್ ಇರ್ಬೋದು ಅಂತ. ಅದ್ರಲ್ಲಿ ಜಸ್ಟ್ 100 SP ಗೆ ನೀವು ಐಡಿ ಮಾಡ್ಕೊಂಡು ಒಂದು 4,000 ರುಪೀಸ್ ಪೇ ಮಾಡಿದ್ರೆ ನಿಮ್ಗೆ ಕೂರ್ಗ್ ಟ್ರಿಪ್ ಫ್ರೀ. ಮೇಡಮ್ ನಾನು ಒಬ್ಬೇ ಬರೋದು ಹೆಂಗ್ ಮೇಡಮ್, ನನ್ನ ಹಸ್ಬೆಂಡ್ ಕರ್ಕೊಂಡ್ ಬರ್ಬೇಕು, ಈಗ ನನ್ನ ಮಕ್ಕಳನ್ನು ಕರ್ಕೊಂಡ್ ಬನ್ನಿ, ಅದಕ್ಕೊಂದು ಒಳ್ಳೆ ಅವಕಾಶ ಇದೆಯಲ್ಲ. ಜಸ್ಟ್ 300 SP. ಅದನ್ನು ಆಫರು ನಮ್ಮ ಜಸಿತಾ ಜಾರ್ಜ್ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಸರ್ ಏನಾದ್ರೂ ಒಂದು ವಾರ ಎಕ್ಸ್ಟೆಂಡ್ ಮಾಡ್ಕೊಡಿ ಸರ್ ಅಂತ ಕೇಳಿದ್ರು, ಸರ್ ಅದು ಹಂಗೆ ಡಿಕ್ಲೇರ್ ಮಾಡಿದ್ರು. ಎಸ್ ತಗೊಳ್ಳಿ ಅಂತ ಹೇಳಿ. ನೋಡಿ ಇನ್ನೊಂದು ನಮ್ಗೆ ಇನ್ನೊಂದು ಪಾಯಿಂಟ್ ಆಗಿ ಬೀಳ್ತಾ ಇದೆ. ಏನಂತ ಹೇಳಿದ್ರೆ 300 SP ಮಾಡ್ಕೊಂಡ್ರೆ ಒಂದು ಟ್ರಾಲಿ ಬ್ಯಾಗ್, ಒಂದು ಬ್ಲೂಟೂತ್ ಅಂಡ್ ಒಂದು ವಾಚ್. ಜೊತೆಗೆ ಏನ್ ಗೊತ್ತಾ, ಈ ಒಂದು ಕೂರ್ಗೂ 3 ಜನ ಅಚೀವ್ ಆಗ್ತಾರೆ. ಒಂದು 300 SP ಅಚೀವ್ ಆಗ್ತೀರಾ, ಇನ್ನೊಂದು 3 ಮೆಂಬರ್ಸ್ ಕೂರ್ಗಿಗೆ ಅಚೀವ್ ಆಗ್ತೀರಾ. ಇದನ್ನು ಸಿಗತ್ತಾ? ಎಷ್ಟೋ ಜನದು ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಸೆಕೆಂಡ್ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಇನ್ಕಮ್ ಬರುತ್ತೆ. ಇನ್ನೊಂದು ವಿಷಯ ಗೊತ್ತಾ, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ 3 ID ಮಾಡಿದ್ರೆ 3,000 ರುಪೀಸ್ ಇನ್ಸೆಂಟಿವ್, ಜೊತೆಗೆ 3,000 ರುಪೀಸ್ ಎಕ್ಸ್ಟ್ರಾ ಸಿಗುತ್ತಲ್ಲ ರೀ ನಿಮ್ಗೆ. ಜೊತೆಗೆ 3,000 ರುಪೀಸ್ ಇಲ್ಲಿ ನಮ್ಗೆ ಗಿಫ್ಟು ಸಿಗ್ತಾ ಇದೆ, ಜೊತೆಗೆ ಕೂರ್ಗ್ ಟ್ರಿಪ್ ಫ್ರೀ ಸಿಗ್ತಾ ಇದೆ. ಯಾರಿಗುಂಟು ಯಾರಿಗಿಲ್ಲ. ಓ ಮೈ ಗಾಡ್, ಇವಾಗ ಬರ್ತಾ ಇರೋ ಲೆಜೆಂಡ್ಸ್ ನೀವೆಲ್ಲ ಎಂತ ಲಕ್ಕಿಯಸ್ ಅಂದ್ರೆ ಈ ತರ ಅವಕಾಶ ನಮ್ಗೆ ಸಿಗ್ಲೇ ಇಲ್ಲ. ನೀವೆಲ್ಲ ನಿಜವಾಗ್ಲೂ ಸೀರಿಯಸ್ಲಿ ಲಕ್ಕಿಯಸ್ಟ್ ಪರ್ಸನ್. ಅದ್ರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕಂಪನಿ ಕಡೆಯಿಂದಾನೆ ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಅಂಡಮಾನ್ ಅಂಡ್ ನಿಕೋಬಾರ್ ಆಫರ್ ಕೊಟ್ಟಿದ್ದಾರೆ. ಜಸ್ಟ್ 1 lakh rupees ನಮ್ಮ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಳ್ಬೇಕು. 1 lakh rupees ನೀವ್ ಏನಾದ್ರು ಪೇ ಮಾಡಿದ್ರೆ ನಿಮ್ಗೆ 70,000 ರುಪೀಸ್ಗೆ ಪ್ರಾಡಕ್ಟ್ ರಿಟರ್ನ್ ಬರುತ್ತೆ. 4 ID 20 SP, 4 ID 20 SP ಹಣ ನಿಮ್ಗೆ ಐಡಿ ಆಗುತ್ತೆ. ನೋಡಿ ಎಕ್ಸಾಂಪಲ್ ಇವಾಗ 1 lakh ಹಾಕ್ತೀರಾ ಅಂತ ಹೇಳಿದ್ರೆ 4 ID ನಿಮ್ಗೆ ಆಡ್ ಆಗುತ್ತೆ. 4 IDಯಲ್ಲಿ 4 ಕೂರ್ಗ್ ಅಚೀವ್ ಆಯ್ತು, ಒಂದು 300 SP ಇದು ಅಚೀವ್ ಆಯ್ತು. ಆ 400 SP ಡೈರೆಕ್ಟ್ ಸ್ಪಾನ್ಸರ್ ಆಗಿರೋದ್ರಿಂದ 4,000 ರುಪೀಸ್ ಎಕ್ಸ್ಟ್ರಾ ಬಂತು. ಆ 400ಗೆ ಇನ್ಸೆಂಟಿವ್ 4,000 ರುಪೀಸ್ ಬಂತು. ಎಷ್ಟೋ ಜನಕ್ಕೆ ರ್ಯಾಂಕ್ ಗಳು ಕಂಪ್ಲೀಟ್ ಆಗಿ ಇನ್ಸೆಂಟಿವ್, ಬೋನಸ್ ಹೇಳಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಸಾವಿರ ಇನ್ಕಮ್ ತಗೊಳ್ಳಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಬೇರೆ ಇದು 1 ಲಕ್ಷ ಪ್ಲಾನ್ ಮಾಡ್ಕೊಳ್ಳಿ. 1 ಲಕ್ಷ ಪ್ಲಾನ್ ಮೇಡಮ್ ನಮ್ಮ ಹತ್ರ ದುಡ್ಡೇ ಇಲ್ಲ ನೋಡ್ರಿ, ಸ್ಮಾರ್ಟ್ ಆಗಿ ವರ್ಕ್ ಮಾಡಿ. ನೀವೇ ಮಾಡ್ಬೇಕಂತ ಏನಿಲ್ಲ, ನಿಮ್ಮ ಟೀಮ್ ಕಡೆಯಿಂದ ಒಂದು 100 SP ಇದೆಯಾ, ನೀವೇ ಕಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಐಡಿ ಆಗುತ್ತೆ ನೀವೇ ಕಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ಕಡಿಮೆ ಇದೆ ಅದಕ್ಕೆ ನೀವು ಹಾಕಿ ಮಾಡ್ಕೊಳ್ಳಿ. ಹೇಳಕ್ಕಾಗಲ್ಲ ಟೀಮ್ ಕಡೆಯಿಂದ ಅಷ್ಟು ಆಯ್ತು ಅಂತ ಹೇಳಿದ್ರೆ ನೀವು ಮಾಡ್ಕೊಳ್ಬಹುದು. ಅಂಡಮಾನ್ ಆದ್ರೂ ಅಚೀವ್ ಆಗ್ಬೋದು. ಟೀಮ್ ಕಡೆಯಿಂದ 100 SP ಅವ್ರಿಗೆ ಹೋದ್ರು ಅಂಡಮಾನ್ ನಿಮ್ಗೆ ಅಚೀವ್ ಆಗುತ್ತೆ, ಇಲ್ಲ 300 SP ಅಚೀವ್ ಆಗುತ್ತೆ. ಇಲ್ಲಾಂದ್ರೆ ಪುಷಪ್ ಮಾಡಿ, ಟೀಮ್ಗೆ ಪುಷಪ್ ಮಾಡಿ. ಒಂದು ಅಂಡಮಾನ್ಗೆ ಆಲ್ರೆಡಿ ನೀವು ಫೋಟೋಸ್ ವಿಡಿಯೋಸ್ ಎಲ್ಲ ಎಷ್ಟೋ ಜನ ನೋಡ್ತಾ ಇದ್ದೀರಾ, ಆಗಿರೋದು ಅಚೀವ್ಮೆಂಟ್ ಆಗಿರೋದು. ಇವಾಗಿಲ್ಲ ಅಂದ್ರೆ ಯಾವಾಗ ಹೋಗಿ ನೋಡೋದು ನಾವು. ಇವಾಗ ನಾವು ಹೋಗಿ ನೋಡ್ಬೇಕಂತ ಹೇಳಿದ್ರೆ ಮಿನಿಮಮ್ ಇಲ್ಲ ಅಂದ್ರೆ ನಮ್ಗೆ ಒಂದು 50,000 ರಿಂದ 70,000 ರೂಪಾಯಿ ಬೇಕಂತ ಅಂಡಮಾನ್ ಹೋಗಕ್ಕೆ. ಗೊತ್ತಿಲ್ಲ ನಮ್ಗೆ ಕೇಳಿರೋದು ಇಷ್ಟು. ಬಟ್ ಇವಾಗ ಜಸ್ಟ್ ಕಂಪನಿ ಕಡೆಯಿಂದ 1,30,000 ರುಪೀಸ್ ಪೇ ಮಾಡೋ ಮುಖಾಂತರ ನಮ್ಗೆ ಅಂಡಮಾನ್ ನಿಕೋಬಾರ್ ಟ್ರಿಪ್ ಆಫರ್ ಅಚೀವ್ಮೆಂಟ್ ಆಗ್ತೀರಾ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಪ್ರಾಡಕ್ಟ್ ಉಟ್ಕೊಳ್ಳುತ್ತೆ, ಐಡಿನೂ ಆಗುತ್ತೆ, ಟ್ರಿಪ್ ಅಚೀವ್ ಆಗ್ತೀರಾ ಅಂಡ್ ಗಿಫ್ಟ್ ಅಚೀವ್ ಆಗ್ತೀರಾ ಅಂತ ಹೇಳಿದ್ರೆ ಯಾಕೆ ಇದು ಮಾಡಬಾರ್ದು?
ಇದು ನೀವು ಮಾಡೋ ಜೊತೆಗೆ ನಿಮ್ಮ ಟೀಮ್ ಕಡೆಯಿಂದ ಇದನ್ನ ಅಚೀವ್ಮೆಂಟ್ ಮಾಡಿಸಿ. ಇದ್ರ ಕಡೆ ನಿಮ್ಗೆ ಏನಾದ್ರೂ ಡೌಟ್ ಇದೆ ಮೇಡಮ್, ಇವ್ರಿಗೆ ಏನಾದ್ರೂ ನಾನು ಮಾತಾಡ್ಬೇಕು ಅಂದ್ರೆ 100% ನನ್ನ ಸಪೋರ್ಟ್ ತಗೊಳ್ಳಿ, ಇಲ್ಲ ನಮ್ಮ ಪ್ರಿಯಾ ಮೇಡಮ್ ಸಪೋರ್ಟ್, ನಮ್ಮ ಕೇಶವ್ ಸರ್ ಸಪೋರ್ಟ್, ನಿಮ್ಮ ಲೆಜೆಂಡ್ ಸಪೋರ್ಟ್ ತಗೊಳ್ಳಿ. ಯಾಕಂದ್ರೆ ನಮ್ಗೆ ಟೈಮ್ ಇಲ್ಲ. ಯಾಕಪ್ಪ ಟೈಮ್ ಇಲ್ಲ ಅಂತಂದ್ರೆ ನಮ್ಗೆ 300 ಈ ಒಂದು ವಾರ ಎಂಡ್ ಆಗ್ತಾ ಇದೆ. 300 ಈ ಒಂದು ವಾರ ಎಂಡ್ ಆಗ್ತಾ ಇರೋದ್ರಿಂದ ಹೆಂಗ ಅಂದಮನ್ ಅಚೀವ್ ಮಾಡ್ತೀರಾ ಈ ವಾರ ಮಾಡ್ಕೊಂಡ್ರೆ ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಯಾವ್ದನ್ನ ಬ್ಲೂಟೂತ್, ಟ್ರಾಲಿ ಬ್ಯಾಗ್ ಅಂಡ್ ವಾಚ್ ಅದನ್ನ ಮಿಸ್ ಮಾಡಕ್ ಹೋಗ್ಬೋದು. ಯಾವಾಗ್ಲೂ ತಗೊಳೋದಕ್ಕೆ ಇವಾಗ್ಲೂ ತಗೊಂಡ್ರೆ ಅದು ಇದು ಅದು ಎಲ್ಲಾನು ಸಿಗತ್ತೆ. ಎಲ್ಲಾ ಆಫರ್ ಒಂದೇ ಸತಿ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಆಗತ್ತಲ್ವಾ. ಹಂಗಾಗಿ ದಯವಿಟ್ಟು ಇದು ಯಾವ್ದನ್ನು ಮಿಸ್ ಮಾಡಕ್ ಹೋಗ್ಬೇಡಿ. ಇದೆಲ್ಲಾನು ಈ ಒಂದು ವಾರ ಕಟ್ ಆಫ್ ಗೆ ನಮ್ಗೆ ಎಂಡ್ ಆಗ್ತಾ ಇರೋದು. ಈ ಒಂದು ಕಟ್ ಆಫ್ ಅಲ್ಲಿ ಹೆಚ್ಚಿನ ಐಡಿಯಾ ನೀವು ಕೊಡ್ಬೇಕು ಅಂತ ಹೇಳಿದ್ರೆ ಇವಾಗ್ಲೂ ನೀವು ಪ್ಲಾನ್ ಮಾಡ್ಕೊಳ್ಬೇಕು. ಎಷ್ಟು ಜನಕ್ಕೆ ನಾವು ಪ್ರೆಸೆಂಟೇಶನ್ ಕೊಡ್ಬೇಕು. ಯಾಕಂದ್ರೆ ನನಗೆ ಆಯ್ತು ಇವತ್ತು ಮಂಡೇ ಆಲ್ರೆಡಿ ಕಳೆದಾಯ್ತು. ಮಂಡೇ ಆಯ್ತು, ಟ್ಯೂಸ್ಡೇ, ವೆನಸ್ಡೇ 12 o'clock ವರ್ಗು ಟೈಮ್ ಇದೆ. 2 days ಅಲ್ಲಿ ಏನ್ ಬೇಕಾದ್ರೆ ನೀವು ಮಾಡ್ಬೋದು ಮಿರಾಕಲ್. ನಾವು ಮನ್ಸು ಮಾಡಿದ್ರೆ 1 ನಿಮಿಷದಲ್ಲಿ ಮಿರಾಕಲ್ ಮಾಡ್ಬೋದು. ಬಟ್ ಆದ್ರೆ ನನ್ಗೆ ಇನ್ನು 2 days ಟೈಮ್ ಇದೆ. ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ. ಅಂಡಮಾನ್ಗೆ ಇನ್ನು ಟೈಮ್ ಇದೆಯಲ್ಲ ಮೇಡಮ್, ಓಕೆ ಅಂಡಮಾನ್ಗೆ ಟೈಮ್ ಇದೆ, ಬಟ್ ನಮ್ಮ ಆಫರ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಯಾವ್ದೇ ಆಫರ್ ಕೊಡಲ್ಲ. ಆಯ್ತು, ಆಲ್ರೆಡಿ 100 ಆಫರ್ ಕೊಟ್ಟಾಯ್ತು. ಇದನ್ನ ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಹಂಗಾಗಿ ದಯವಿಟ್ಟು ಇದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ಅಚೀವ್ಮೆಂಟ್ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ಆಕ್ಚುಲಿ ಪೆಹ್ಲಾ ಕದಮ್ ಟ್ರೈನಿಂಗ್ ಆದ್ಮೇಲೆ ನಮ್ದು ಒಂದು ಬ್ಯೂಟಿಫುಲ್ ಕಾರ್ಯಕ್ರಮ ಹಾಸನದಲ್ಲಿ ಅಂಡ್ ಬೆಂಗಳೂರಲ್ಲಿ ನಾವು ಮಾಡೋದಕ್ಕೆ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ವಿ. ಯಾಕಪ್ಪ ಅಂದ್ರೆ ನೀವು ಎಲ್ರಿಗೂ ಗೊತ್ತಿರುತ್ತೆ, ಸಿಲ್ವರ್ ಕ್ರೌನ್ ಅಚೀವರ್ ಸೆಲೆಬ್ರೇಷನ್ಗೆ ನಮ್ಗೆ ಗ್ರ್ಯಾಂಡ್ ಎಂಟ್ರಿ ಸಿಕ್ತು. ಆಮೇಲೆ ಬ್ರ್ಯಾಂಡ್ ನ್ಯೂ ಅಚೀವರ್ಗೆ ಸಿಕ್ತು. ಸ್ವಲ್ಪ ಜನಕ್ಕೆ ಸಿಕ್ತು, ಸ್ವಲ್ಪ ಜನಕ್ಕೆ ಸಿಕ್ಲಿಲ್ಲ. ಯಾಕಂದ್ರೆ ಅಯ್ಯೋ 2 ID ಇತ್ತು ಮೇಡಮ್, 3 ID ಇತ್ತು ಮೇಡಮ್, ಸಿಕ್ಲಿಲ್ಲ. ಬಟ್ ಇವಾಗ ಒಂದು ಒಳ್ಳೆ ಅಮೂಲ್ಯವಾದಂತ ಅವಕಾಶ. ಈ ಆಫರ್ ಗಳೆಲ್ಲ ನಿಮ್ಗೋಸ್ಕರ ಕೊಟ್ಟಿದ್ರ ಅಂತ ಅನ್ಕೊಂಡಿದೀರ ತಾನೆ? ಎಸ್, 100% ನಿಮ್ಗೋಸ್ಕರನೇ. ಬಟ್ ಇದು ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಟೀಮ್ ಕಡೆಯಿಂದ ನೀವು ವರ್ಕ್ ಮಾಡಿದ್ರೆ ಅವ್ರನ್ನ ಅಚೀವ್ ಮಾಡಿಸ್ಬೇಕು, ಟೀಮನ್ನ ಅಚೀವ್ ಮಾಡಿಸ್ಬೇಕು ಅಂತ ವರ್ಕ್ ಮಾಡಿ 100% ನಿಮ್ಮ ಟೀಮ್ಗೂ ಅಚೀವ್ಮೆಂಟ್ ಆಗುತ್ತೆ, ನಿಮ್ಗೂ ಅಚೀವ್ ಆಗುತ್ತೆ. ಯಾಕಂದ್ರೆ ನಮ್ ಸಿಸ್ಟಮ್ ಇರುತ್ತೆ ಅಲ್ವಾ, ನಮ್ ಟೀಮ್ ಅನ್ನ ಗೆಲ್ಸಿದ್ರೆ ನಾವು ಗೆಲ್ತೀವಿ ಅಂತ. ಬ್ಯೂಟಿಫುಲ್ ಸಿಸ್ಟಮ್ ಅಲ್ಲಿ, ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವೆಲ್ಲರೂ ಇದೀವಿ. ದಯವಿಟ್ಟು ಅದು ಮಿಸ್ ಮಾಡಕ್ ಹೋಗ್ಬಿಡಿ. ಒಂದು ಅಮೂಲ್ಯವಾದಂತ ಅವಕಾಶ. ಈ ತರ ಅವಕಾಶ ತಿರ್ಗಾ ಸಿಗತ್ತ ಅಂತ ಹೇಳಿದ್ರೆ ಸೀರಿಯಸ್ಲಿ ಸಿಗುತ್ತೆ ಈ ತರ ಅವಕಾಶ. ಯಾಕಂದ್ರೆ ಇದು ಆಲ್ಮೋಸ್ಟ್ ನಾವ್ ಯಾವಾಗ ಹೇಳ್ತೀವಿ ಒಂದು ಕಲ್ಲಲ್ಲಿ 2 ಮಾವಿನಕಾಯಿ ಅಂತ. ಈ ಸತಿ ಎಷ್ಟು 100 SP, 300 SP ಅಂಡಮಾನ್ ನಿಕೋಬಾರ್ ಪ್ರಾಡಕ್ಟ್ ಸಿಗತ್ತೆ, ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಇನ್ಕಮ್ ಬರುತ್ತೆ ಅಂಡ್ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಬರುತ್ತೆ. ಈ ಸತಿ ಯಾರು ಅಂಡಮಾನ್ ಟ್ರಿಪ್ ಆಫರ್ ಎಲಿಜಿಬಲ್ ಆಗ್ತೀರಾ? ನಿಜವಾಗ್ಲೂ ಇಂಥ ಲಕ್ಕಿಯಸ್ಟ್ ಪರ್ಸನ್ ಯಾರು ಇಲ್ಲ. ಆಲ್ರೆಡಿ ಆಗಿರೋರು ಯಾರೆಲ್ಲ ಇದ್ದೀರಾ, ರಿಯಲಿ ಯು ಆರ್ ಲಕ್ಕಿಯಸ್ಟ್ ಪರ್ಸನ್ ಅಂಡ್ ಕಂಗ್ರಾಚುಲೇಷನ್. ಯಾರೆಲ್ಲ ಅಂಡಮಾನ್ ನಿಕೋಬಾರ್ ಅಚೀವ್ಮೆಂಟ್ ಆಗಿದ್ದೀರಾ, 300 SP ಅಚೀವ್ ಆಗಿದ್ದೀರಾ ಅಂಡ್ ಅದೇ ತರ ಈ ಒಂದು 100 SP ಅಚೀವ್ ಆಗಿದ್ದೀರಾ, ನಿಮ್ಗೆ ಎಲ್ರಿಗೂ ಕಂಗ್ರಾಚುಲೇಷನ್. ಅಂಡ್ ಇನ್ನು ಯಾರೆಲ್ಲ ನೋಡೋಣ ಮೇಡಮ್ ಅಂತ ಇದ್ರು, ಇವತ್ತು ನನ್ನ ಪ್ರಕಾರ ಯಾರು ಇನ್ಮೇಲೆ ನೋಡೋಣ ಮಾಡೋಣ ಅಂತ ಹೇಳಲ್ಲ. ಎಸ್ ಮೇಡಮ್, 100% ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಮೇಡಮ್. ನನ್ನ ತಾಕತ್ ಏನಿದೆ ನಂದು ಬಿಡಿ ಮೇಡಮ್, ನನ್ನ ಟೀಮ್ ಎಷ್ಟು ನಾನು ಅಚೀವ್ ಮಾಡಿಸ್ತೀನಿ ಮೇಡಮ್ ಅನ್ನೋರು ತಾಕತ್ತು ಪ್ರತಿಯೊಬ್ಬರು ಇದೆ. ಯಾರಿಗೂ ಕಡಿಮೆ ಇಲ್ಲ, ಪ್ರತಿಯೊಬ್ಬರು ತಾಕತ್ತು ಇದೆ. ಬಟ್ ಆದ್ರೆ ಅದನ್ನ ಹೊರಗಡೆ ತೆಗಿಯಕ್ಕೆ ಎಲ್ಲೋ ಒಂದು ಕಡೆ ನಿಮ್ಗೆ ಏನು ಅಡೆಚಣೆ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಆ ದೃಷ್ಟಿ ಎಲ್ಲ ಇವಾಗ ನಾನು ತೆಗಿತೀನಿ, ಎಲ್ರಿಗೂ ದೃಷ್ಟಿಗಳನ್ನ ತೆಗಿತೀನಿ, ಎಲ್ಲ ಕ್ಲಿಯರ್ ಆಗ್ಲಿ. ಯಾರು ಏನೆಲ್ಲ ನೀವು ಮನ್ಸಲ್ಲಿ ಅನ್ಕೊಂಡು ಕನ್ಸನ್ನ ಕಟ್ಕೊಂಡ್ ಬರ್ತಿದ್ರ ಆ ಕನ್ಸೆಲ್ಲ ಈಡೇರ್ಬೇಕು. ಅದ್ರಲ್ಲಿ ಎಸ್ಪೆಷಲಿ ಇವತ್ತು ಎಷ್ಟೋ ಜನ ನಿಮ್ಗೆ ಗೊತ್ತಿಲ್ಲ, ಈಗ ಆಫರ್ ಅಂತ ಹೇಳಿ ಎಷ್ಟೋ ಜನ ರ್ಯಾಂಕ್ ಕಂಪ್ಲೀಟ್ ಆಯ್ತು ಗೊತ್ತಾ. ಇವತ್ತು ನಮ್ಮ ನೇತ್ರಾ ಮ್ಯಾಮ್ದು ರ್ಯಾಂಕ್ ಕಂಪ್ಲೀಟ್ ಆಯ್ತು, ನಮ್ಮ ಕೇಶವ್ ಸರ್ದು ರ್ಯಾಂಕ್ ಕಂಪ್ಲೀಟ್ ಆಯ್ತು, ನಮ್ಮ ಮಹಾಲಕ್ಷ್ಮಿ ಮೇಡಮ್ದು ರ್ಯಾಂಕ್ ಕಂಪ್ಲೀಟ್ ಆಯ್ತು, ನಮ್ಮ ಸ್ನೇಹ ಮೇಡಮ್ ಏನ್ರಿ ಸ್ವಲ್ಪ ಇನ್ನು ಅಮೌಂಟ್ ಅವ್ರದೆಲ್ಲಾನು ಎಂತಂತ 8 ಲಕ್ಷ, 6 ಲಕ್ಷ, 1.5 ಲಕ್ಷ. ನೆಕ್ಸ್ಟ್ ವೀಕ್ ನಂದು 6 ಲಕ್ಷ ಇನ್ಕಮ್. ನಿಮಗ್ ಬೇಡ್ವಾ ಆಫರ್ ಅಂತ ಹೇಳಿನೇ ನಿಮ್ಮ ರ್ಯಾಂಕ್ ಗಳನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಕ್ಕೆ. ಇದು ನೀವು ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಟೀಮ್ ಕಡೆ ಇದನ್ನ ನಿಮ್ಮ ಟೀಮ್ಗೆ ಅದನ್ನ ಮೋಟಿವೇಟ್ ಮಾಡಿ, ನಿಮ್ಮ ಟೀಮ್ಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ನ ಕಲಿಸಿ. ನಿಮ್ ಕೈಯಲ್ಲಿ ಮಾತಾಡಕ್ಕಾಗ್ಲಿಲ್ವಾ, ನಿಮ್ಮ ಅಪ್ಲೈನ್ ಸಪೋರ್ಟ್ ಗಳನ್ನ ತಗೊಳ್ಳಿ. ಯಾಕಂದ್ರೆ ಈ ಒಂದು 2 days ಏನಿದೆ ಇದ್ರಲ್ಲಿ ಒಂದೊಂದು ಸೆಕೆಂಡ್ ವೇಸ್ಟ್ ಮಾಡ್ಬಾರ್ದು. 1 ಸೆಕೆಂಡ್ ವೇಸ್ಟ್ ಮಾಡ್ದೆ ಈ ಒಂದೊಂದು ಸೆಕೆಂಡ್ ಯೂಟಿಲೈಸ್ ಮಾಡ್ಕೊಂಡು ಈ ಆಫರ್ನ ಕಂಪ್ಲೀಟ್ ಮಾಡ್ಕೊಂಡು ಮುಖಾಂತರ ಒಂದು ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಇಂಡಿವಿಜುವಲ್ ಆಗಿ ನಾನು ತುಂಬಾ ಜನ ಹೇಳ್ತೀನಿ, ನಮ್ಮ ಅಪ್ಲೈನ್ ಸಪೋರ್ಟ್ ಆಗ್ತಾ ಇಲ್ಲ ಮೇಡಮ್, ನಮ್ಮ ಅಪ್ಲೈನ್ ಫೋನ್ ಮಾಡ್ತಾ ಇಲ್ಲ, ನಿಮ್ಮ ಅಪ್ಲೈನ್ ಬರ್ತಾ ಇಲ್ಲ, ಹೋಗ್ತಾ ಇಲ್ಲ. ಈ ಮಾತು ಇನ್ಮೇಲೆ ಯಾರ ಬಾಯಿಂದ ಬರ್ಬಾರ್ದು ಅಂತ ಹೇಳಿದ್ರೆ ಪೆಹ್ಲಾ ಕದಮ್ ಟ್ರೈನಿಂಗ್ ನೀವು ಅಟೆಂಡ್ ಮಾಡಿ, ನಿಮ್ಮ ಜೊತೆಗೆ ನಿಮ್ಮ ಟೀಮ್ ಅನ್ನು ಕೂರಿಸ್ಕೊಳ್ಳಿ. 100 ಅಲ್ಲ 1000% ಇವತ್ತೇ ಬರ್ದಿಟ್ಕೊಳ್ಳಿ.
ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಆಗ್ತೀರಾ. ಆದ್ರೆ ಎರಡನೇ ಡೌಟ್ ಇಲ್ಲ. ಯಾಕಂದ್ರೆ ಇವತ್ತು ನಳಿನಿ ಪ್ರಕಾಶ್ ಸಕ್ಸಸ್ ಆಗಿರೋದಲ್ಲಿ ಟ್ರೈನಿಂಗ್ ಇಂದಾನೆ, ಪ್ರಿಯಾ ಮ್ಯಾಮ್ ಸಕ್ಸಸ್ ಆಗಿರೋದಲ್ಲಿ ಟ್ರೈನಿಂಗ್ ಇಂದಾನೆ, ಕೇಶವ್ ಸರ್ ಸಕ್ಸಸ್ ಆಗಿರೋದಲ್ಲಿ ಟ್ರೈನಿಂಗ್ ಇಂದಾನೆ. ಯಾಕ್ರಿ ಇವರೆಲ್ಲ ಬಿಟ್ಬಿಡಿ. ಇವತ್ತು ಸಂತೋಷ್ ಅವ್ರು ಸಕ್ಸಸ್ ಆಗಿರೋದು ನೀವು ನೋಡಿ, ಎಷ್ಟೇ ಟ್ರೈನಿಂಗ್ ಆಗಿದೆ. ಅವ್ರು ಗೆದ್ರಲ್ವಾ, ಡೈಮಂಡ್ ಅಲ್ಲ ಡಬಲ್ ಡೈಮಂಡ್ ರೂಪಿ ಡೈಮಂಡ್ ಅಲ್ಲಿ ಇದ್ದಾರೆ, ನಾನು ಯಾಕೆ ಟ್ರೈನಿಂಗ್ ಅಲ್ಲಿ ಕೂತ್ಕೊಳ್ಬೇಕಂತ ಯಾವತ್ತೂ ಅವ್ರು ಅನ್ಸ್ಕೊಂಡು ಇವತ್ತಿಗೂ ಡೈರಿ ಪೆನ್ ಇಟ್ಕೊಂಡು ಕೂತಿರ್ತಾರೆ. ಎಷ್ಟೇನು ಅಬ್ಸರ್ವ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಅವ್ರು ಇವತ್ತಿಗೂ ಕಲಿತಾರ ಅಂದ್ರೆ ನಾವ್ ಎಷ್ಟು ಕಲ್ತಿದ್ವಿ. MD ಸರ್ ಇವತ್ತಿಗೂ ಟ್ರೈನಿಂಗ್ ಹೋಗ್ತಾ ಇದಾರೆ, ಟ್ರೈನಿಂಗ್ ಕಲಿತಾ ಇದಾರೆ, ಒಂದೊಂದು ವಿಷಯ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದಾರೆ. ಅವ್ರು ಟ್ರೈನಿಂಗ್ ತಗೊಳ್ಬೇಕಾದ್ರೆ ನಾವೇನ್ ಕಲ್ತಿದ್ವಿ? ಏನೂ ಇಲ್ಲ. ಯಾರು ಝೀರೋ, ಬಿಗ್ ಝೀರೋದಲ್ಲಿ ಇದ್ವಿ. ಹಂಗಾಗಿ ನಮ್ಮ ಸ್ಲೋಗನೇ ಇರೋದು, ನಮ್ಮ ಆರ್ಕೆದು ಕಲೀರಿ, ಕಲಿಸಿರಿ, ಗೆಲ್ಲಿಸಿರಿ. ಕಲ್ಸಿದ್ರೆ ಕಲಿಸ್ತೀವಿ, ಗೆಲ್ಸಿದ್ರೆ ನಮ್ ಟೀಮ್ಗೂ ಗೆಲ್ಸ್ಬೋದು. ಅದೇ ತರ ದುಡಿದ್ರೆ ನಮ್ ಟೀಮ್ಗೂ ದುಡಿಸ್ಬೋದು. ಹಂಗಾಗಿ ದಯವಿಟ್ಟು ಇದ್ರ ಕಡೆಗೆ ಎಲ್ಲರೂ ಹೆಚ್ಚಿನ ಗಮನ ಕೊಡ್ತೀರಾ ಅಂತ ಅನ್ಕೊಂಡು, ನಿಜವಾಗ್ಲು ಇಷ್ಟೊತ್ತು ಎಷ್ಟು ಜನ ನೀಟಾಗಿ ಸೀರಿಯಸ್ ಆಗಿ ಕೇಳಿಸ್ಕೊಂಡಿದ್ರ ಅಂತ ನನ್ಗಂತೂ ಗೊತ್ತಿಲ್ಲ. ಬಟ್ ನನಗೆ ಯಾರಾದ್ರೂ ಇಬ್ರು ಮಾತ್ರ ಅವಕಾಶ, ಆಕ್ಚುಲಿ ಸರ್ ಹೇಳಿದ್ರು ಟೈಮ್ಗೆ ವೈಂಡ್ ಅಪ್ ಮಾಡ್ಬೇಕು, ಬಟ್ 5 minutes ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ. ನನ್ಗೆ ಯಾರಾದ್ರೂ ಇಬ್ರು ಮಾತ್ರ ಮೇಡಮ್ 100% ಮೇಡಮ್ ನಾನು ಆಫರ್ನ ಅಚೀವ್ ಮಾಡ್ಕೊಳ್ತೀನಿ ಅನ್ನೋದು, ಅದು ಅದ್ರ ಜೊತೆಗೆ ಒಂದು ಕಡೆ ಇದ್ರು ಟ್ರೈನಿಂಗ್, ಎಸ್ ಮೇಡಮ್ ನಾನು ಟ್ರೈನಿಂಗ್ ಬರ್ತೀನಿ ಅನ್ನೋರು ಯಾರಾದ್ರೂ ಇದ್ರೆ ಜಸ್ಟ್ ಇಬ್ರು ಮಾತ್ರ ಅವಕಾಶ. ಹ್ಯಾಂಡ್ ರೈಸ್ ಮಾಡ್ಬೋದು, ಮಾತಾಡ್ಬೋದು. ಪದ್ಮಾವತಿ ಮೇಡಮ್, ಸೂಪರ್. ಒಬ್ರು ಎಸ್ ಪದ್ಮಾವತಿ ಮೇಡಮ್ ಮಾತಾಡಿ. ಮೇಡಮ್ ನಾನು ಟ್ರೈನಿಂಗ್ ಬರ್ತಾ ಇದ್ದೀನಿ ಮೇಡಮ್. ನಾನು ಮೇಡಮ್ ನಾನು ಕಾದ್ಕೊಂಡಿದ್ದೀನಿ ಮೇಡಮ್, ಯಾವಾಗ ಬರುತ್ತೋ ಟ್ರೈನಿಂಗ್ ಅಂತ ವೈಟ್ ಮಾಡ್ತಾ ಇದ್ದೀನಿ ಮೇಡಮ್. ಕಲಿಬೇಕು, ಚೆನ್ನಾಗಿ ಕಲಿಬೇಕು ಅಂತ ವೈಟ್ ಮಾಡ್ತಾ ಇದ್ದೀನಿ ಮೇಡಮ್. ನಿಮ್ಮ ಟೀಮಿಂದ? ನಮ್ ಟೀಮ್ ಇನ್ನೂ ರೆಡಿ ಆಗಿಲ್ಲ ಮೇಡಮ್. ರೆಡಿ ಆಗ್ಬೇಕಾ? ಕರ್ಕೊಂಡ್ ಬಂದು ಬೆಳಗತನ ಟ್ರೈನಿಂಗ್ ಅಲ್ಲಿ ಕೂರ್ಸಿ ಉಳಿಸ್ತಾ ಇದೀನಿ ಮೇಡಮ್. ಆದ್ರೂ ಬೇಜಾರಾಗ್ತಾ ಇದೆ ಮೇಡಮ್, ಟೀಮ್ ರೆಡಿ ಆಗಿಲ್ಲ ಅಂತ. ಟೀಮ್ ರೆಡಿ ಆಗ್ಬೇಕಂತಲ್ಲಾದ್ರೆ ಟೀಮ್ ಅನ್ನ ಕರ್ಕೊಂಡ್ ಬಂದು ಟ್ರೈನಿಂಗ್ ಅಲ್ಲಿ ಕೂರ್ಸ್ಬೇಕು. ಆವಾಗ ಟೀಮ್ ಆಟೋಮೆಟಿಕ್ ಆಗಿ ನಿಮ್ಗೆ ರೆಡಿ ಆಗುತ್ತೆ. ಓಕೆ, ಇನ್ನೂ ಟೈಮ್ ಇದೆ, ಬಿಲ್ಡ್ ಮಾಡ್ಕೊಂಡು ರೆಡಿ ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ ಮೇಡಮ್, ಬಿಡಲ್ಲ ಮೇಡಮ್. ಏನ್ ಗೊತ್ತಾ, ನಾನು ಇಲ್ಲ ಎಲ್ಲರಿಗೊಂದು ಹೇಳ, ಎಲ್ಲರಿಗೂ ನೀವೇನಾದ್ರು 5 ಜನ ಫೇಲಾಗತ್ತ ಖುಷಿ ಇರೋ ಪ್ರತಿಯೊಬ್ರು 5 ಜನಕ್ಕ ಪ್ಲಾನ್ ಮಾಡ್ಕೊಂಡು ಇವತ್ತು BOP 1-to-1 ಹೋಮ್ ಮೀಟಿಂಗ್ ಅದು ಇದು ಅನ್ನೋದಕ್ಕೆ ಟಚ್ ಆಗಿ ಅವತ್ತಿನ ಕಾರ್ಯಕ್ರಮ ಹೊಸಬ್ರೆ ನೀವು ಜಾಯಿನ್ ಆಗಿಲ್ಲ ಅನ್ನೋ ಪರವಾಗಿಲ್ಲ ಕೂರ್ಸ್ಕೊಳ್ಬಹುದು. ಜಾಯಿನ್ ಆಗಿರ್ಬೇಕು ಅವಶ್ಯಕತೆ ಇಲ್ಲ, ಹೊಸಬ್ರು ನೀವು ಕೂರ್ಸ್ಕೊಳ್ಬಹುದು. ಎಕ್ಸಾಂಪಲ್ 5 ಜನ ನೀವು ಕೂರ್ಸ್ಕೊಳ್ತೀರಾ ಅಂತ ಹೇಳಿದ್ರೆ 5 ಜನ 100 ಅಲ್ಲ 1000% ಮೈಂಡ್ ಸೆಟ್ ಆಗ್ತಾರೆ. 3 ಜನ ನೋಡೋಣ ಮಾಡೋಣ ಸ್ಲೋ ಆಗಿ ವರ್ಕ್ ಮಾಡೋಣ ಅಂದ್ರು ಇಬ್ರು ಫಾಸ್ಟ್ ಆಗ್ತಾರೆ. ಅವ್ರಿಬ್ರನ್ನ ಒಬ್ರು ಲೆಫ್ಟ್ ಅಲ್ಲಿ ಒಬ್ರು ರೈಟ್ ಅಲ್ಲಿ ಹಾಕೊಂಡ್ರೆ ಅವ್ರಿಬ್ರು ವರ್ಕ್ ಮಾಡ್ಕೊಂಡು ಹೋಗ್ತಾರೆ ಇಂಡಿವಿಜುವಲ್ ಆಗಿ. ನಿಮ್ಮ ಕೆಲಸ ಅರ್ಧಕ್ಕಲ್ಲ 90% ಕೆಲಸ ನಿಮ್ಮ ಕಡಿಮೆ ಆಗುತ್ತೆ. ಓಕೆನಾ? ಹಂಗಾಗಿ ನನ್ನ ಪ್ರಕಾರ ಒಂದು 5 ಜನ ಪ್ಲಾನ್ ಮಾಡ್ಕೊಳ್ಳಿ. 5 ಜನ ಬರ್ಲೇಬೇಕು, ಶತಾಯ ಗತಾಯ. ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಮೇಡಮ್ ಹೊಸಬ್ರು ದುಡ್ಡು ಹಾಕ್ತಾರೆ ನೋಡಿ, ಅವ್ರ ಐಡಿ ಹಾಕ್ಬೇಕು, ದುಡ್ಡು ಹಾಕ್ಲೇಬೇಕು. ಪರವಾಗಿಲ್ಲ, ಅವ್ರ ಐಡಿ ದುಡ್ಡು ಹಾಕ್ಲಿಲ್ಲ ಅನ್ನೋನು ಸಹ ಇದಕ್ಕೆ ಬನ್ನಿ ಪರವಾಗಿಲ್ಲ ಅಂತ ಹೇಳಿ ಟ್ರೈನಿಂಗ್ ಕರ್ಕೊಂಡ್ ಬಂದು ಕೂರಿಸ್ಕೊಳ್ಳಿ. ಅಲ್ಲಿ ಬಂದು ಟ್ರೈನಿಂಗ್ ಕಲ್ತ ಮೇಲೆ ಮೇಡಮ್ 5 ಜನಕ್ಕೆ 35,000 ಆಗುತ್ತೆ ಮೇಡಮ್. 35,000 ರೂಪಾಯಿ ಆಗುತ್ತಲ್ವಾ? ಅವ್ರ 5 ಜನ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಅವ್ರೇನಾದ್ರು ಇಂಡಿವಿಜುವಲ್ ಆಗಿ ಕೆಲಸ ಶುರು ಮಾಡ್ಬಿಟ್ರೆ ಆಗ 35,000 ರೂಪಾಯಿ ಬೇಡ, 3 ವರ್ಷಕ್ಕೆ ಇನ್ಕಮ್ ನಿಮಗೂ ಬರುತ್ತೆ. ಓಕೆ ಮೇಡಮ್. ಹಾಕಿದ್ರೆ ಮಾತ್ರನೇ ತೆಗಿಯಕ್ಕಾಗತ್ತೆ, ಹಾಕಿಲ್ಲ ಅಂದ್ರೆ ತೆಗಿಯಕ್ಕಾಗಲ್ಲ ಯಾವ್ದು ಒಂದು. ಹೌದಲ್ವಾ? ಇವತ್ತು ನನಗೆ ರಾಗಿ ಬೇಕಂತ ಹೇಳಿದ್ರೆ ನಾನ್ ರಾಗಿ ಹಾಕಲ್ಲ, ರಾಗಿ ಬಾ ಅಂದ್ರೆ ಬರಲ್ಲ. ಒಂದು ರಾಗಿ ಹಾಕಿದ್ರೆ ಮಾತ್ರ ಇಷ್ಟು ಮೂಟೆ ರಾಗಿ ಬರುತ್ತೆ. ಅದು ನಾನ್ ನಿಮ್ ಕೈಯಿಂದ ಹಾಕಿ ಅಂತ ನಾನು ಹೇಳಲ್ಲ, ಬರೋರ್ ಕೈಯಿಂದ ಹಾಕ್ಸಿ. ಯಾಕಂದ್ರೆ ಟ್ರೈನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರ ಕೈಯಿಂದ ಹಾಕ್ಬೇಕು, ಅದು ಇನ್ನೂ ಯಾರಿಗಾದ್ರು ತುಂಬಾ ಬರ್ಡನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಸ್ ನೀವು ಅರ್ಧ ಹಾಕಿ ನಾನು ಅರ್ಧ ಹಾಕ್ತೀನಿ. ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪೇ ಇಲ್ಲ. ನೀವು ಬೇರೆ ಯಾವ್ದಾವ್ದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನೋಡಿ. ಇವತ್ತೊಂದು ಶಾಪ್ ಇಟ್ಟಿದ್ದೀನಿ ಅಂದ್ರೆ ಆ ಶಾಪಿಗೆ ಏನೋ ಒಂದು ನಾನು ರಿಪೇರಿ ಮಾಡ್ಬೇಕು, ಏನೋ ಒಂದು ನಾನು ತಗೊಳ್ಬೇಕು ಅಂತ ಹೇಳಿದ್ರೆ ದುಡ್ಡು ಹಾಕ್ಲೇಬೇಕು. ಅಯ್ಯೋ ಬೇಡ ಬಿಡ ಹಂಗೆ ಇರ್ಲಿ ಅಂದ್ರೆ ಶಾಪ್ ಡೆವಲಪ್ಮೆಂಟ್ ಆಗಲ್ಲ. ಹೌದಲ್ವಾ? ಇನ್ವೆಸ್ಟ್ಮೆಂಟ್ ಅವಾಗ ಮಾಡೇ ಮಾಡ್ತೀವಲ್ಲ, ಅದೇ ತರನೇ ಈ ಒಂದು ಬಿಸ್ನೆಸ್ಗೂ ನಮ್ಗೆ ಒಂದು ಟ್ರೈನಿಂಗು. ಹಂಗಾಗಿ ಅದು ಮಿಸ್ ಮಾಡಕ್ ಹೋಗ್ಬೇಡಿ. ಓಕೆ, ಒಬ್ರಿಗೆ ಮಾತ್ರ ಧೈರ್ಯ ಬಂತು ಮಾತಾಡಿದ್ರು, ಇನ್ನು ಒಬ್ರಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ದೆ. ಓಕೆ, ಪದ್ಮಾವತಿ ಮೇಡಮ್ ಮಾತ್ರ ಧೈರ್ಯ ಬಂದು ಮಾತಾಡಿದ್ರು, ಮಿಕ್ಕಿರೋರು ಯಾರಿಗೂ ಐ ಥಿಂಕ್ ಅವ್ರಿಗೆ ಯಾರಿಗೂ ಎಲ್ಲ ಬರಲ್ಲ ಅಂತಾನ, ಇಲ್ಲ ಏನು ಆಫರ್ ಅಚೀವ್ ಆಗಲ್ಲ ಅಂತಾನ?
ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ರಿ. ಎಸ್ ಆಲ್ರೆಡಿ ನಮ್ಮ ಉಮೇಶ್ ಸರ್ ಜಾಸ್ತಿ ನಮ್ಮ ಶಿವಮ್ಮ ಮೇಡಮ್ ಕೊಡೋಣ. ಎಸ್ ಶಿವಮ್ಮ ಮೇಡಮ್ ಮಾತಾಡಿ. ಗುಡ್ ಈವ್ನಿಂಗ್ ಮೇಡಮ್. ಎಸ್ ಮೇಡಮ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಆರ್ ಕೆ ಫ್ಯಾಮಿಲಿ. ಮೇಡಮ್ ನಾವು ಟ್ರೈನಿಂಗ್ ಬರ್ತೀನಿ, ನಾವಿಬ್ರು ಬರ್ತೀವಿ ಮೇಡಮ್, ನಾನು ನಮ್ಮ ಹಸ್ಬೆಂಡ್. ಒಂದಿನ ನಾಳೆ ಒಂದಿನ ಟೈಮ್ ಕೇಳ್ಕಂತೀನಿ, ಕೇಳ್ಕೊಂಡು ನಾವ್ ಇಬ್ರಿಬ್ರಿಗೂ ಅಮೌಂಟ್ ಹಾಕಂತೀನಿ. ಆಡಿ ಹಾಕಿ ಸ್ವಲ್ಪ ಸ್ವಲ್ಪ ಕೇಳೋಣ. ಹಾ ಮೇಡಮ್, ಎಸ್ ಮೇಡಮ್ ಹಾಕೋಣ. ನಾಳೆ ಹಾಕ್ತೀನಿ ಅಮೌಂಟ್. ಒಬ್ರಿಗಾಯ್ತ್ರೆ ಈಗ್ಲೇ ಹಾಕ್ತಿದ್ದೆ, ಇಬ್ರಿಗೆ ಅನ್ನೋದ್ರಿಂದ ನಾಳೆ ಹಾಕೋಣ ಅನ್ಕೊಂಡಿದೀನಿ. ಹಂಗೆ ನಮ್ ಟೀಮ್ ಇಂದಾನು ಒಂದ್ ಕಡಿಮೆ ಅಂದ್ರೆ 4 ಜನಕ್ಕೆ ಕರ್ಕೊಂಡ್ ಬರ್ತೀನಿ ಮೇಡಮ್ ಟ್ರೈನಿಂಗ್. ಎಸ್ ಮೇಡಮ್. ಮೇಡಮ್ ಇವತ್ತು ನೀವ್ ಹೇಳಿದ್ದು ಒಂದೊಂದ್ ಪಾಯಿಂಟ್ ತುಂಬಾನೇ, ಅದಷ್ಟು ನಾವ್ ಕಲಿಬೇಕು. ಅಷ್ಟ್ ಕಲ್ತ್ರು ನಾವ್ ಇದ್ರಲ್ಲಿ ಯಾವ್ದೇ ಸಕ್ಸಸ್ ಆಗಕ್ ಕಷ್ಟನೇ, ಇನ್ನು ಕಲಿತಾನೆ ಇರ್ಬೇಕು ಅನ್ನೋದು ತುಂಬಾ ನನ್ಗೆ ಒಂದು ಅನ್ಸಿದೆ. ತುಂಬಾನೇ ಚೆನ್ನಾಗಿ ಹೇಳ್ಕೊಟ್ಟಿದೀರಿ ಮೇಡಮ್, ಸೂಪರ್ ಆಗಿತ್ತು, ನಮಗ್ ಚೆನ್ನಾಗ್ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಆಲ್ ದ ಬೆಸ್ಟ್. 4 ಅನ್ನೋದು ಇನ್ನು ಪ್ಲಸ್ ಮಾಡಕ್ಕೆ ಟ್ರೈ ಮಾಡಿ, ಇನ್ನು ಟೈಮ್ ಇರೋದ್ರಿಂದ ಪ್ಲಸ್ ಮಾಡಕ್ಕೆ ಟ್ರೈ ಮಾಡಿ. ಎಸ್ ಮೇಡಮ್, ಎಸ್ ಮೇಡಮ್. ನೀವು ಬರೋದಕ್ಕಿಂತ ನನ್ಗೆ ಸರ್ ಬರ್ತಾರಲ್ಲ ಅದಾಗಿ ಖುಷಿ ಆಯ್ತು ನನ್ಗೆ. ಎಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ನಮ್ಮ ಉಮೇಶ್ ಸರ್ ಹ್ಯಾಂಡಲ್ ಮಾಡಿದ್ರು. ಎಲ್ಲಿ ಅಯ್ಯೋ ಓಕೆ, ಇನ್ನು ಬಿಟ್ರೆ ಎಲ್ರು ಹ್ಯಾಂಡಲ್ ಮಾಡಿದ್ರೆ ನಾನು ಮಾತಾಡ್ತೀನಿ ನೀನ್ ಮಾತಾಡ್ತೀನಿ ಅಂತ ಹೇಳಿ ಇಲ್ಲಿ ಮಾತಾಡೋದಲ್ಲ, ಕೆಲ್ಸ ಆಗ್ಬೇಕು. ಹಂಗಾಗಿ ನನ್ನ ಪ್ರಕಾರ ಎಲ್ರು ಬರ್ತೀರಾ ಅಂತ ಅನ್ಕೊಂಡಿದೀನಿ. ಈ ಒಂದು ಟ್ರೈನಿಂಗ್ ಯಾರು ಮಿಸ್ ಆಗತ್ತೆ. ಅದೇ ತರ ಈ ಒಂದು ವಾರ ಕಟ್ ಆಫ್ ಅಲ್ಲಿ ನಿಮ್ಮ ಐಡಿಗಳು, ನಿಮ್ಮ ಇನ್ಕಮ್, ಈ ವಾರ ಇನ್ಕಮ್ ಬೇಕಾ, ವರ್ಕ್ ಮಾಡ್ಬೇಕು. ಆಫರ್ ಕೊಟ್ಟಿದ್ದಾರೆ, ಆಫರ್ ನ ಯುಟಿಲೈಸ್ ಮಾಡ್ಕೊಂಡು ಐಡಿಗಳನ್ನ ಮಾಡ್ಕೊಂಡು ನಿಮ್ಮ ರ್ಯಾಂಕ್, ನಿಮ್ಮ ಇನ್ಕಮ್ ನಾವು ಪ್ಲಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ